ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೋ ಗೈಸ್, ಗೆಲ್ಲೋರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಒಂದು ಸೂಪರ್ ಆಗಿರುವ ತುಂಬಾನೇ ಕಾಮಿಡಿ ಆಗಿರುವ ಒಂದು ಸೈಫೈ ಮೂವಿಯನ್ನೇ ತಂದಿದ್ದೀನಿ. ಅಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಭೂಮಿ ಹೇಗಿರಬಹುದು ಅಂತ ನಾವು ಒಂದ್ ರೀತಿ ಕಲ್ಪನೆಯನ್ನ ಮಾಡಿ ಇಟ್ಟಿರ್ತೀವಲ್ವಾ. ಸೂಪರ್ ಆಗಿರುವ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರುತ್ತೆ. ಜನರು ಎಲ್ಲರೂ ತುಂಬಾನೇ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ತಾನೇ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಅದಕ್ಕೆ ಟೋಟಲ್ ಆಪೋಸಿಟ್ ಆಗಿ ಒಂದು ವಿಷಯ ನಡೀತಿದೆ. ಅದು ಏನು ಅಂದ್ರೆ ಒಬ್ಬರು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದು ಏನು ಅಂದ್ರೆ ಒಂದು ಡಿಫರೆಂಟ್ ಆದ ಪಾಡ್ ಅನ್ನ ಕಂಡಿಡ್ದು ಅದ್ರ ಒಳಗಡೆ ಒಬ್ಬ ವ್ಯಕ್ತಿಯನ್ನ ಪ್ರಿಸರ್ವ್ ಮಾಡಿ ಇಡೋ ರೀತಿ. ಸೊ ಅದೇ ತರ ಎರಡು ಪಾಡ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಪ್ರಿಸರ್ವ್ ಮಾಡಿ ಇಡ್ತಾರೆ. ಎಷ್ಟು ವರ್ಷಗಳಿಗೆ ಅಂದ್ರೆ 1 ವರ್ಷಕ್ಕೆ. ಹಾಗಿದ್ರು ಅಲ್ಲಿ ನಡೆದಿದೆ ಏನೋ ಒಂದು ಪ್ರಾಬ್ಲಮ್ ಇಂದ ಇವ್ರುಗಳಿಗೆ ಇರ್ತಾ ಇದ್ದ ಲ್ಯಾಬ್ ಅನ್ನ ಬೇಗನೆ ಡೆಮಾಲಿಷ್ ಮಾಡ್ಬಿಡ್ತಾರೆ. ಇದರಿಂದ ಅದ್ರ ಒಳಗಡೆ ಇರ್ತಾ ಇದ್ದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆಲ್ಮೋಸ್ಟ್ ಒಂದು 500 ವರ್ಷಕ್ಕೆ ಆ ಪಾಡ್ ಒಳಗಡೆನೆ ಇದ್ ಬಿಡ್ತಾರೆ. ಅದರ ನಂತರ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಈ ಪ್ರಪಂಚ ತುಂಬಾ ವರ್ಸ್ಟ್ ಆಗಿರುತ್ತೆ. ಅಲ್ಲಿರುವ ಫ್ಯೂಚರ್ ಜನರೆಲ್ಲ ತುಂಬಾನೇ ದಡ್ಡರಾಗಿರ್ತಿದ್ದಾರೆ. ಇನ್ನ ಹೇಳ್ಬೇಕು ಅಂದ್ರೆ 1+1 ಎಷ್ಟು ಅಂತ ಕೇಳಿದ್ರು ಕೂಡ ಅವ್ರಿಗೆ ಉತ್ತರ ಮಾಡೋದಕ್ಕೆ ಬರ್ತಿಲ್ಲ, ಅಷ್ಟೊಂದು ದಡ್ಡರಾಗಿರ್ತಿದ್ದಾರೆ. ಸೊ ಅವ್ರಗಳ ಮುಂದೆ ನಮ್ಮ ಹೀರೋ ಹೇಗೆ ಸರ್ವೈವ್ ಮಾಡ್ದ, ಕೊನೆಗೆ ಏನು ತಾನೇ ಆಯ್ತು ಅನ್ನೋದನ್ನ ಸೂಪರ್ ಆಗಿ ನಮಗೆ ಹೇಳಿರುವ ಮೂವಿನೇ ಐಡಿಯೋಕ್ರಾಸಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 2005ನೇ ವರ್ಷವನ್ನ ನಮಗೆ ತೋರಿಸ್ತಾರೆ. ಆವಾಗ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಈ ತರ ವರ್ಷಗಳು ಕಳಿತಾ ಜನರೆಲ್ಲ ತುಂಬಾನೇ ಬುದ್ಧಿವಂತರಾಗಿ ಆಗ್ತಿದ್ದಾರೆ, ತುಂಬಾನೇ ಜೀನಿಯಸ್ ಗಳಾಗ್ತಿದ್ದಾರೆ ಅಂತ ಆ ಕಾಲದ ಸೈಂಟಿಸ್ಟ್ ಎಲ್ಲ ಹೇಳ್ತಿದ್ರು. ಆದ್ರೆ ಇವಾಗ 5 ವರ್ಷಗಳ ನಂತರ 2010ರಲ್ಲಿ ರೀಸೆಂಟ್ ಆಗಿ ಕಂಡುಹಿಡಿದಿರುವ ರಿಸಲ್ಟ್ ಪ್ರಕಾರ ವರ್ಷಗಳು ಕಳಿತಾ ಜನರೆಲ್ಲ ತುಂಬಾನೇ ದಡ್ಡರಾಗಿ ಚೇಂಜ್ ಆಗ್ತಿದ್ದಾರೆ, ಮುಟ್ಟಲಾರಾಗಿ ಚೇಂಜ್ ಆಗ್ತಿದ್ದಾರೆ. ಯಾಕೆಂದ್ರೆ ಒಬ್ಬ ಬ್ರಿಲಿಯಂಟ್ ಆಗಿರೋನು ಮಗು ಇವಾಗ ಬೇಡ, ನೆಕ್ಸ್ಟ್ ಇಯರ್ ನಾವು ನೋಡ್ಕೊಳ್ಳೋಣ ಅಂತ ಪೋಸ್ಟ್ ಪೋನ್ ಮಾಡಿ ಆ ವಂಶನೇ ನಾಶವಾಗ್ಬಿಡ್ತಿದೆ, ಕಣ್ಮರಿ ಆಗ್ಬಿಡ್ತಿದೆ. ಇದರಿಂದ ದಡ್ಡರಾಗಿರೋರು ತುಂಬಾನೇ ಮಕ್ಕಳನ್ನ ಮಾಡ್ಕೊಂಡಿದ್ರಿಂದ ಕೊನೆಗೆ ದಡ್ಡರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಗೆಲ್ಲರ್ವೇ ಮುಟ್ಟಾಳರಾಗ್ಬಿಟ್ಟಿದ್ದಾರೆ. ಆದ್ರಿಂದ ಇದನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಇರ್ತಿದೆ ಅಂತ ಹೇಳಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋನ ನೋಡಿದ್ರೆ ಆರ್ಮಿಯಲ್ಲಿ ಲೈಬ್ರರಿಯನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆವಾಗ ಜಾಗಕ್ಕೆ 2-3 ಹೈಯರ್ ಆಫೀಸರ್ ಬಂದು ನಮ್ಮ ಹೀರೋವನ್ನ ನೋಡಿ, ಇಲ್ಲಿ ನೋಡಪ್ಪ ಹೀರೋ, ನಿನಗೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇರ್ತಿದೆ, ಅದಕ್ಕೆ ನೀನು ಜಾಯಿನ್ ಆಗ್ಲೇಬೇಕು ಅಂತ ಹೇಳ್ಬೇಕಾದ್ರೆ, ಏನು ಸರ್ ನೀವು ಹೇಳ್ತಿದ್ದೀರಾ, ಅದ್ರಲ್ಲಿ ಏನಕ್ಕಾಗಿ ನಾನು ಜಾಯಿನ್ ಆಗ್ಬೇಕು ಅಂತ ಹೀರೋ ಕೇಳಿದ್ರೆ ಹೈಯರ್ ಆಫೀಸರ್, ಇಲ್ಲಿ ನೋಡು ನಿನಗೆ ಆರ್ಡರ್ ಅದೇನೆ, ನಾನು ಹೇಳಿದನ್ನ ಮಾತ್ರ ಮಾಡು ಅಂತ ಹೇಳ್ಬಿಟ್ಟು ನಂತರ ಇವ್ರುಗಳು ಒಂದು ಮೀಟಿಂಗ್ ಗೆ ಹೋಗ್ತಾರೆ. ಆ ಮೀಟಿಂಗ್ ಅಲ್ಲಿ ಒಬ್ಬರು ಜನರಲ್ ಮಾತಾಡ್ತಾರೆ. ಅವ್ರು ಏನಂತ ಹೇಳ್ತಾರಂದ್ರೆ, ಈ ತರ ವರ್ಷಗಳು ಕಳಿತಾ ದಡ್ಡರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಕಂಟ್ರಿಯ ಸೈಂಟಿಸ್ಟ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹೈಪರ್ ನೇಷನ್ ಪಾಡ್ ಅನ್ನ ಕಂಡಿಡಿದಿದ್ದಾರೆ. ಸೊ ಆ ಪಾಡಿನ ಒಳಗಡೆ ಒಬ್ಬ ಬ್ರಿಲಿಯಂಟ್ ಆಗಿರೋನನ್ನ ನಾವು ಇವಾಗ ಇಟ್ರೆ ಅವನನ್ನ ಹಾಗೆ ಆ ಪಾಡ್ ಪ್ರಿಸರ್ವ್ ಮಾಡಿ ಇಟ್ಬಿಡುತ್ತೆ. ನಂತರ ಯಾವಾಗ ಅವನು ನಮಗೆ ಬೇಕೋ ಆವಾಗ ಮತ್ತೆ ನಾವು ಅವನನ್ನ ತಗೋಬಹುದು. ಸೊ ಇದಕ್ಕಾಗಿ ನಾನು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದೀನಿ. ಅದಕ್ಕೆ ನನಗೆ ಒಂದು ಗಂಡು ಮತ್ತೆ ಹೆಣ್ಣು ಬೇಕಾಗಿದೆ. ಗಂಡನ್ನ ನಾವು ಇವಾಗ ಆಲ್ರೆಡಿ ಕಂಡಿಡಿದು ಬಿಟ್ಟಿದೀವಿ, ಅದು ಬೇರೆ ಯಾರು ಇಲ್ಲ, ನಮ್ಮ ಲೈಬ್ರರಿಯನೇ ಹೀರೋನೇ. ಯಾಕೆಂದ್ರೆ ಅವನಿಗೇನೆ ಅಮ್ಮ ಅಪ್ಪ ಸ್ವಂತ ಅಂತ ಯಾರುವೇ ಇಲ್ಲ. ಅದೇ ತರ ಒಬ್ಬಳು ಹುಡುಗಿಯನ್ನ ಕೂಡ ನಾವು ಹುಡುಕಿ ನೋಡಿದ್ವಿ, ಆದ್ರೆ ಆ ರೀತಿ ಯಾರುವೇ ನಮಗೆ ಇನ್ನ ಸಿಕ್ಕಿಲ್ಲ. ಆದ್ರಿಂದ ನಾನು ಒಂದು ಪ್ರಾಸ್ಟಿಟ್ಯೂಟ್ ಅನ್ನ ಕಂಡಿಡಿದಿದ್ದೀನಿ. ಆ ಪ್ರಾಸ್ಟಿಟ್ಯೂಟಿನ ಮ್ಯಾನೇಜರು ನನ್ನ ಫ್ರೆಂಡೇ. ಆದ್ರಿಂದ ಆ ಮ್ಯಾನೇಜರ್ ಮುಖಾಂತರ ಒಬ್ಬಳು ಹುಡುಗಿಯನ್ನ ನಾವು ಹಿಡಿದಿದ್ದೀವಿ. ಸೊ ಈ ತರವೇ ನಮ್ಮ ಹೀರೋ ಮತ್ತೆ ಆ ಹುಡುಗಿಯನ್ನ ಆ ಪಾಡ್ ಒಳಗಡೆ ಇಟ್ಟು 1 ವರ್ಷ ನಾವು ಚೆಕ್ ಮಾಡಿ ನೋಡ್ತೀವಿ ಅಂತ ಹೇಳ್ಬಿಟ್ಟು, ಅದೇ ಆ ಪ್ರಾಸ್ಟಿಟ್ಯೂಟ್ ಮ್ಯಾನೇಜರ್ ಅಂತ ಒಬ್ಬನ ಬಗ್ಗೆ ಹೇಳ್ದೆ ಅಲ್ಲ, ಸೊ ಅವನ ಜೊತೆಗೆ ಈ ಜನರಲ್ ಅವರು ಸೇರಿ ತಗೊಂಡಿರುವ ಫೋಟೋವನ್ನ ಈ ಮೀಟಿಂಗ್ ಅಲ್ಲಿ ಹಾಕಿ ತೋರಿಸ್ತಾರೆ. ಇದರಿಂದ ಮಿಕ್ಕಿರುವ ಆಫೀಸರ್ಸ್ ಎಲ್ಲ ಟೆನ್ಷನ್ ಆಗಿ ಬಂದಿರುವ ಕೆಲಸವನ್ನ ಮಾತ್ರ ಹೇಳಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಜನರಲ್ ಅಷ್ಟೇ ಬೇರೆ ಏನೂ ಇಲ್ಲ, ನಾನು ನಾಳೆಗೇನೆ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡ್ತೇನೆ ಅಂತ ಜನರಲ್ ಹೇಳ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋ ಮತ್ತೆ ಆ ಹುಡುಗಿ, ಈ ಹುಡುಗಿನೇ ಈ ಮೂವಿಗೆ ಹೀರೋಯಿನ್ ರೀತಿ. ಇವಳ ಹೆಸರು ರೀಟಾ. ಸೊ ಇವರಿಬ್ಬರನ್ನು ಒಂದು ಲ್ಯಾಬ್ ಅಲ್ಲಿ ಕೂರಿಸಿರ್ತಾರೆ. ಆವಾಗ ನಮ್ಮ ಹೀರೋ ಆ ಹುಡುಗಿ ಹತ್ರ ಅವಳು ಆರ್ಮಿಯಲ್ಲಿ ಕೆಲಸ ಮಾಡ್ತಿರೋಳು ಅಂತ ಅನ್ಕೊಂಡು, ಏನಮ್ಮ ನಾನು ಈ ಆರ್ಮಿಯಲ್ಲಿ ಏನೋ ಗೊತ್ತಿಲ್ಲದೆ ಬಂದು ಸಿಗೋಕೋಬಿಟ್ಟೆ, ಸರಿ ಇರ್ಲಿ, ನೀನು ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಹುಡುಗಿ, ನಾನು ಆರ್ಮಿಯಲ್ಲೆಲ್ಲ ಕೆಲಸ ಮಾಡ್ತಿಲ್ಲ, ನಾನು ಒಂದು ಪೇಂಟರ್ ಆಗಿರ್ತಿದ್ದೆ, ನನ್ನ ಬಾಯ್ ಫ್ರೆಂಡ್ ಗೆ ಸ್ವಲ್ಪ ನಾನು ಸಾಲ ತೀರಿಸಬೇಕಾಗಿತ್ತು, ಹಣ ಕೊಡಬೇಕಾಗಿತ್ತು ಅಂದ್ರೆ ಆ ಮ್ಯಾನೇಜರ್ ಈ ರೀತಿ ಚೇಂಜ್ ಮಾಡಿ ಹೇಳ್ತಿದ್ದವಳೆ. ಸೊ ಅವನೇನೆ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಇರ್ತಿದೆ ಬಾ ಅಂತ ಹೇಳಿದ್ದ. ಸೊ ಇದರ ಮುಖಾಂತರ ಅವನ ಸಾಲವನ್ನ ನಾನು ತೀರಿಸ್ಬಿಡ್ತೀನಿ, ಅದಕ್ಕಾಗಿನೇ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಿರ್ತಾವಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಆ ಪಾಡಿನ ಒಳಗಡೆ ಮಲಗಿಸ್ತಾರೆ. ಹೀರೋಯಿನ್ ಗೆ ತುಂಬಾನೇ ಹೆದರಿಕೆ ಆಗ್ತಿರುತ್ತೆ. ಏನು ಸರ್ ಏನನ್ನ ಮಾಡಲಿದ್ದೀರಾ ನೀವು ಅಂತ ಕಿರ್ಚ್ಕೊತಿರ್ತಾಳೆ. ಆವಾಗ ನಮ್ಮ ಹೀರೋನೇ, ಹೇ ಇಲ್ಲಿ ನೋಡಮ್ಮ, ಇದು ಬರೀ 1 ವರ್ಷದ ಎಕ್ಸ್ಪೆರಿಮೆಂಟ್ ಅಷ್ಟೇನೆ, ಅದರ ನಂತರ ನನಗೂ ತುಂಬಾನೇ ಹಣ ಸಿಗುತ್ತೆ, ನಿನಗೂ ತುಂಬಾ ಹಣ ಸಿಗುತ್ತೆ, ನಂತರ ನೀನು ನಿನ್ನ ಬಾಯ್ ಫ್ರೆಂಡಿನ ಸಾಲವನ್ನ ಈಸಿಯಾಗಿ ತೀರಿಸ್ಬಿಡ್ಬಹುದು, ಆದ್ರಿಂದ ನೀನು ಸೈಲೆಂಟ್ ಆಗಿ ನಿದ್ದೆ ಮಾಡು, 1 ವರ್ಷ ಫಟ್ ಅಂತ ಕಳೆದೋಗ್ಬಿಡುತ್ತೆ ಅಂತ ನಮ್ಮ ಹೀರೋ ಹೇಳಿ ಅವಳನ್ನ ಸಮಾಧಾನ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಸರಿ ಅಂತ ಒಪ್ಕೋತಾಳೆ. ಅದೇ ತರ ಸೈಂಟಿಸ್ಟ್ ವೇ ಅಪಾರ್ಡ್ ಅನ್ನ ಕ್ಲೋಸ್ ಮಾಡ್ತಾರೆ. ಸೊ ಹೀಗೆ ದಿನಗಳು ಕಳಿಬೇಕಾದ್ರೆ ಇವಾಗ್ಲೇನೆ ಒಂದು ದೊಡ್ಡ ಕಥೆನೇ ನಡೆಯುತ್ತೆ. ಅದು ಏನು ಅಂದ್ರೆ ಈ ಜನರಲ್ ಇರ್ತಿದ್ದಾರೆ ಅಲ್ಲ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋರು, ಅವರು ಆ ಪ್ರಾಸ್ಟಿಟ್ಯೂಷನ್ ಮ್ಯಾನೇಜರ್ ಜೊತೆ ಸೇರಿ ಫೋಟೋಸ್ ಅನ್ನ ತಗೊಂಡಿದ್ರಲ್ಲ ಅದೆಲ್ಲ ಲೀಕ್ ಆಗ್ಬಿಟ್ಟಿರುತ್ತೆ ಹೊರಗಡೆ. ಆದ್ರಿಂದ ಆಫೀಸರ್ಸ್ ಎಲ್ಲ ಏನನ್ನ ಮಾಡ್ತಾರೆ ಅಂದ್ರೆ ಈ ಜನರಲ್ ಕೂಡ ಆ ಕೆಲಸವನ್ನೇ ಮಾಡ್ತಿರ್ಬೇಕು. ಇವರು ಮಿಲಿಟರಿಯಲ್ಲಿ ಇದ್ಕೊಂಡು ಇಷ್ಟು ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ಫಸ್ಟ್ ಇವರನ್ನ ಅರೆಸ್ಟ್ ಮಾಡಿ ಹೋಗಿ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ. ಆದ್ರಿಂದ ಆ ಜನರಲ್ ಅವರ ಕಂಟ್ರೋಲ್ ಇರ್ತಾ ಇರುವ ಲ್ಯಾಬ್ ಅನ್ನ ಹಾಗೆ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಈ ಪ್ರಾಜೆಕ್ಟ್ ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿ ಇದ್ದಿದ್ರಿಂದ ಇದ್ರ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರಿಂದ ಲ್ಯಾಬ್ ಅನ್ನೆಲ್ಲ ಹೊಡೆದು ನಾಶ ಮಾಡ್ಬಿಡ್ತಾರೆ.
ಸೊ ಅದ್ರ ಜೊತೆಗೆ ಸೇರಿ ಆ ಪಾಡ್ಗಳು ಕೂಡ ಹೋಗ್ಬಿಡುತ್ತೆ. ಯಾರಿಗೂ ಇದ್ರ ಬಗ್ಗೆ ಕೇರ್ ಮಾಡ್ಲಿಲ್ಲ, ಯಾರಿಗೂ ಇದ್ರ ಬಗ್ಗೆ ಸರಿಯಾಗಿ ಗೊತ್ತೇ ಇಲ್ಲ. ಅದೇ ತರ ಹೈಯರ್ ಆಫೀಸರ್ ಜನರಲ್ ಅವರನ್ನ ನೋಡಿದ್ರೆ ಅವರಿಗೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಬಗ್ಗೆನೆ ಮರ್ತೋಗ್ಬಿಟ್ಟಿದೆ ಎಲ್ಲ. ಸೊ ಹಾಗೆ ಕಟ್ ಮಾಡಿದ್ರೆ ದಿನಗಳು ಕಳಿತಾನೆ ಇರುತ್ತೆ, ವರ್ಷಗಳೇ ಕಳೀತಿರುತ್ತೆ. ಆವಾಗ ಒಂದು ಚಾರ್ಟ್ ರೀತಿ ನಮಗೆ ತೋರಿಸ್ತಾರೆ. ಅದರಲ್ಲಿ ವರ್ಷಗಳು ಕಳಿತಾ ಜನರೆಲ್ಲ ಹಾಗೆ ದಡ್ರ ಸಂಖ್ಯೆ ಜಾಸ್ತಿ ಆಗೋ ರೀತಿ ನಮಗೆ ತೋರಿಸ್ತಾರೆ. 100 ವರ್ಷದಲ್ಲಿ ಸ್ವಲ್ಪ ಮುಟ್ಟಾಳರು, 200 ವರ್ಷದಲ್ಲಿ ತುಂಬಾ ಮುಟ್ಟಾಳರು ಅಂತ ವರ್ಷಗಳು ಕಳಿತಾ ಜನರು ಎಲ್ಲರೂ ಕಂಪ್ಲೀಟ್ ಆಗಿ ಮುಟ್ಟಾಳರಾಗಿ ಚೇಂಜ್ ಆಗೋದಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಫ್ಯೂಚರ್ ಅಲ್ಲಿ ಇರುವ ಸೈಂಟಿಸ್ಟ್ ಅವರೆಲ್ಲ ಏನನ್ನು ಕಂಡುಹಿಡಿತಾರೆ ಅಂದ್ರೆ ಹೇರ್ ಫಾಲ್ ಹೇಗೆ ಆಗ್ತಿದೆ ಅನ್ನೋ ವಿಷಯವನ್ನೇ ಇವಾಗ್ಲಿಂದ 200 ವರ್ಷದ ನಂತರವೇ ಸೈಂಟಿಸ್ಟ್ ಕಂಡುಹಿಡಿತಿದ್ದಾರೆ. ಅದನ್ನೇ ತುಂಬಾ ದೊಡ್ಡ ವಿಷಯವಾಗಿ ನೋಡ್ತಿದ್ದಾರೆ. ಅಂದ್ರೆ ಯಾವ ಮಟ್ಟಿಗೆ ಸೈಂಟಿಸ್ಟ್ ಗಳೇ ದೊಡ್ಡ ಮುಟ್ಟಾಳರಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ ಅನ್ನೋದನ್ನ ಈ ಸೀನ್ ಅಲ್ಲಿ ನಮಗೆ ತೋರಿಸ್ತಿದ್ದಾರೆ. ಇವಾಗ ಚಾರ್ಟ್ ಅನ್ನು ನೋಡ್ಬೇಕಾದ್ರೆ 500 ವರ್ಷಗಳ ನಂತರ ಅಂದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಪಾಡು ಒಳಗಡೆ ಹೋಗಿ 500 ವರ್ಷಗಳಾಗ್ಬಿಟ್ಟಿದೆ. ಅಂದ್ರೆ 2505ರಲ್ಲಿ. ಹಾಗೆ ನಮ್ಮ ಭೂಮಿಯನ್ನು ತೋರಿಸ್ತಾರೆ. ನೋಡಿದ್ರೆ ಫುಲ್ ಕಸಗಳಾಗಿ ತುಂಬಿರುತ್ತೆ. ಹೇಳ್ಬೇಕು ಅಂದ್ರೆ ಹೇಗೆ ಈ ಕಸವನ್ನು ಡಿಸ್ಪೋಸ್ ಮಾಡೋದು ಅಂತ ಜನರಿಗೆ ಗೊತ್ತಾಗ್ತಿಲ್ಲ. ಆದ್ರಿಂದಾನೇ ಈ ರೀತಿ ಬೆಟ್ಟಗಳ ರೀತಿ ಹಾಕಿಟ್ಟಿದ್ದಾರೆ ಕಸಗಳನ್ನ ಜನರು. ತುಂಬಾನೇ ಕಸಗಳಾಗಿರುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಆ ಕಸಗಳನ್ನ ಹಾಕಿಟ್ಟಿರುವ ಜಾಗದಲ್ಲಿ ಚಿಕ್ಕದಾಗಿ ಅರ್ಥಕ್ವೇಕ್ ರೀತಿಯಾಗಿ ಕಸದ ಬೆಟ್ಟ ಹಾಗೆ ನೀರಿನ ರೀತಿ ಬಿದ್ಕೊಳ್ಳುತ್ತೆ. ಫ್ಲಡ್ ರೀತಿ ಆಗಿ ಹಾಗೆ ಊರಿನ ಒಳಗಡೆ ಬರೋದಕ್ಕೆ ಶುರು ಮಾಡುತ್ತೆ ಕಸ. ಆ ಕಸಗಳ ಮಧ್ಯದಲ್ಲಿ ನಮ್ಮ ಹೀರೋನ ಪಾಡ್ ಕೂಡ ಇರುತ್ತೆ. ಕಟ್ ಮಾಡಿದ್ರೆ ಸಿಟಿಯಲ್ಲಿ ಮನೆಯಲ್ಲಿ ಕೂತು ಟಿವಿನ ನೋಡ್ತಿರುವ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಅವನ ಮನೆಯನ್ನ ಹೊಡ್ಕೊಂಡು ನಮ್ಮ ಹೀರೋನ ಪಾಡ್ ಬಂದು ಅವನ ರೂಮ್ ಒಳಗಡೆ ಬೀಳುತ್ತೆ. ಆದ್ರೆ ಆ ವ್ಯಕ್ತಿ ಇದ್ರ ಬಗ್ಗೆ ಏನನ್ನು ಕೇರ್ ಮಾಡದೆ ಅವನ ಪಾಡಿಗೆ ಕೂತು ಟಿವಿಯನ್ನು ನೋಡ್ತಿರ್ತಾನೆ. ಆ ಟಿವಿಯಲ್ಲೂ ಸುತ್ತ ಅಡ್ವರ್ಟೈಸ್ಮೆಂಟ್ ಆಗಿ ಹೋಗ್ತಿರುತ್ತೆ. ಮಧ್ಯದಲ್ಲಿ ಮಾತ್ರವೇ ಏನೋ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಸೊ ಈ ವ್ಯಕ್ತಿಯ ಹೆಸರು ಫ್ರಿಟೋ. ಸೊ ಫ್ರಿಟೋ ಟಿವಿಯನ್ನು ನೋಡ್ತಿರ್ಬೇಕಾದ್ರೆ ಹಿಂದೆ ಪಾಡ್ ಓಪನ್ ಆಗಿ ನಮ್ಮ ಹೀರೋ ಎಚ್ಚರಿಯಾಗಿ ಎದ್ದೇಳ್ತಾನೆ. ಯಾವ ಜಾಗ ಇದು, ಏನಕ್ಕಾಗಿ ನಮಗೆ ಈ ರೀತಿ ತಲೆ ತಿರುಗ್ತಿದೆ ಅಂತ ಎದ್ದು ಮಾತಾಡ್ತಿರ್ಬೇಕಾದ್ರೆ ಆವಾಗ ಈ ಫ್ರಿಟೋ ಯಾರವನೋ ಸದು ಮಾಡ್ತಿರೋದು ಅಂತ ನಮ್ಮ ಹೀರೋವನ್ನ ನೋಡಿ, ಯಾರೋ ನೀನು ಯಾವಾಗ್ಲೂ ಒಳಗಡೆ ಬಂದೆ ಅಂತ ಹೀರೋವನ್ನ ನೋಡಿ ಕ್ವಶನ್ ಮಾಡಿ ಆವಾಗ್ಲೇನೆ ಅವನು ಕೂತಿರುವ ಸೋಫಾವನ್ನ ಬಿಟ್ಟು ಮೇಲ್ಗಡೆ ಎದ್ದೇಳ್ತಾನೆ ಹುಡುಗ. ಆವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇಷ್ಟೊತ್ತು ಅವನು ಕೂತಿದ್ದ ಸೋಫಾದಲ್ಲಿ ಟಾಯ್ಲೆಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಸೊ ಆ ಮಟ್ಟಿಗೆ ಫ್ಯೂಚರ್ ಅಲ್ಲಿ ಜನರು ತುಂಬಾನೇ ಸೋಂಬೇರಿಗಳು ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಫ್ರಿಟೋ ಇವಾಗ ನಮ್ಮ ಹೀರೋವನ್ನ ನೋಡಿ, ಯಾರು ನೀನು ಸುಮ್ನೆ ಸದ್ ಮಾಡ್ತಾನೆ ಇದೆಯಲ್ಲ, ಹೊರಗಡೆ ಹೋಗೋ ಅಂತ ಹೇಳಿ ಗ್ಲಾಸ್ ಅನ್ನ ಹೊಡ್ಕೊಂಡು ತಾನೇ ನಮ್ಮ ಹೀರೋವನ್ನ ಪಾಡ್ ಒಳಗಡೆ ಬಂತು. ಆ ಕಿಟಕಿಯ ಮುಖಾಂತರವೇ ನಮ್ಮ ಹೀರೋವನ್ನ ತೆಗೆದು ಹೊರಗಡೆ ಬಿಸಾಕ್ತಾನೆ ಫ್ರಿಟೋ. ಸೊ ನಮ್ಮ ಹೀರೋನು ಯಾರು ಇವನು ಈ ರೀತಿ ಬಿಹೇವ್ ಮಾಡ್ತಿದ್ದಾನಲ್ಲ ಅಂತ ಕನ್ಫ್ಯೂಷನ್ ಆಗಿ ಹಾಗೆ ಎದ್ದು ಮುಂದೆ ನಡೆದು ಬರ್ಬೇಕಾದ್ರೆ ಹೊರಗಡೆ ತುಂಬಾನೇ ಇನ್ನ ವರ್ಸ್ಟ್ ಆಗಿರ್ತಿದೆ. ಎಲ್ಲರೂ ತುಂಬಾನೇ ದೊಡ್ಡ ಮುಟ್ಟಾಳರಾಗಿ ಇರ್ತಿದ್ದಾರೆ. ನಮ್ಮ ಹೀರೋನು 1 ವರ್ಷದಲ್ಲಿ ಈ ಮಟ್ಟಿಗೆ ಚೇಂಜ್ ಆಗ್ಬಿಟ್ಟಿದ್ಯಾ ಭೂಮಿ ಅಂತ ಯೋಚನೆ ಮಾಡಿ ಹಾಗೆ ಆ ರೋಡ್ ಇಲ್ಲಿ ನಡೆದು ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಗ್ಯಾಂಗ್ ಇರುತ್ತೆ. ಅವ್ರಗಳ ಹತ್ರ ಹೋಗಿ, ಏನಪ್ಪ ತಮ್ಮ, ನಾನು ಯಾವ ಜಾಗದಲ್ಲಿ ಇರ್ತಿದ್ದೀನಿ, ಯಾವ ಊರಲ್ಲಿ ಇರ್ತಿದ್ದೀನಿ ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಆ ಗ್ಯಾಂಗ್ ಮೆಂಬರ್ಸ್ ಏನೋ ಅರ್ಥನೇ ಆಗದೆ ಇರುವ ಭಾಷೆಯಲ್ಲಿ ಮಾತಾಡಿ ನಮ್ಮ ಹೀರೋಗೆ ಹೊಡೆದು ಓಡಿಸ್ತಾರೆ. ತಕ್ಷಣವೇ ನಮ್ಮ ಹೀರೋ ಅಲ್ಲಿಂದ ಹೊರಟು ನಾವು ಎಲ್ಲಿಗೆ ಹೋಗುವುದು, ಏನನ್ನ ಮಾಡುವುದು, ಯಾವ ಊರು ಇದು, ಏನಕ್ಕಾಗಿ ಈ ಕಂಟ್ರಿಯನ್ನು ಇಷ್ಟೊಂದು ವಸ್ಟಾಗಿ ಇಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಆಗಿ ಸುತ್ತಾಡ್ತಿರ್ಬೇಕಾದ್ರೆ ಆವಾಗ ಅವನ ಕಣ್ಣಿಗೆ ಒಂದು ಹಾಸ್ಪಿಟಲ್ ಇರೋದು ಕಾಣುತ್ತೆ. ಸರಿ, ಓಕೆ, ಇಲ್ಲಿ ಒಂದು ಹಾಸ್ಪಿಟಲ್ ಇರ್ತಿದೆ, ಅಲ್ಲಿಗೆ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನ ತಗೊಂಡು ಸರಿ ಮಾಡ್ಕೊಳ್ಳೋಣ ನಮ್ಮನ್ನ, ಮೇ ಬಿ ನಮ್ಮ ಹತ್ರನೇ ಪ್ರಾಬ್ಲಮ್ ಇರಬೇಕು ಅಂತ ಅನ್ಕೊಂಡು ಬೇಗ ಹಾಸ್ಪಿಟಲ್ ಒಳಗಡೆ ಬರ್ತಾನೆ. ಅಲ್ಲಿರುವ ರಿಸೆಪ್ಷನಿಸ್ಟ್ ಹತ್ರ, ಮೇಡಮ್ ನಾನು ಒಬ್ಬ ಆರ್ಮಿ ಮ್ಯಾನ್ ಅಂತ ಹೀರೋ ಹೇಳಿದ್ರೆ ಆ ರಿಸೆಪ್ಷನಿಸ್ಟ್ ಗೆ ರಿಟರ್ನ್ ಏನನ್ನ ಮಾತಾಡೋದಂತ ಕೂಡ ಗೊತ್ತಾಗ್ತಿಲ್ಲ, ಅಷ್ಟೊಂದು ದಡ್ಡಿಯಾಗಿರ್ತಿದ್ದಾಳೆ. ಸೊ ಅವಳು ಒಂದು ಬಟನ್ ಅನ್ನ ಪ್ರೆಸ್ ಮಾಡ್ಬೇಕಾದ್ರೆ ಅದು ನೀವು ಈ ಕಡೆ ಹೋಗಿ ಅಂತ ಒಂದು AI ವಾಯ್ಸ್ ಅಲ್ಲಿ ಹೇಳುತ್ತೆ. ಇವನುವೆ ಸರಿ ಅಂತ ಯೋಚನೆ ಮಾಡಿ ಆ ದಾರಿಯಲ್ಲಿ ಹೋಗ್ತಿರ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಸ್ವಲ್ಪ ನೀರನ್ನು ಕುಡಿಯೋಣ ಅಂತ ನೀರನ್ನು ಕುಡಿದ್ರೆ ನೀರಿನ ಬದಲು ಆ ಜಾಗದಲ್ಲಿ ಜ್ಯೂಸ್ ಬರ್ತಿರುತ್ತೆ. ಏನು ಕರ್ಮ ಇದು ಅಂತ ಫೀಲ್ ಮಾಡಿ ನಮ್ಮ ಹೀರೋ ಅಲ್ಲಿ ಹೋಗ್ತಾ ಇರುವ ನನ್ನ ಒಬ್ಬಳನ್ನ ಹಿಡಿದು, ಈ ಜಾಗದಲ್ಲಿ ನೀರು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಏನನ್ನ ಕೇಳ್ತಿದ್ಯಾ ನೀನು, ಈ ಟಾಯ್ಲೆಟ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನ ನೀನು ಕುಡಿತೀಯಾ ಅಂತ ಒಂದು ರೀತಿ ನಮ್ಮ ಹೀರೋನ ಕಿಂಡಲ್ ಮಾಡಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಸೊ ಈ ರೀತಿ ವರ್ಷಗಳೆಲ್ಲ ಕಳೆದಾದ ಮೇಲೆ ಫ್ಯೂಚರ್ ಅಲ್ಲಿ ಜನರೆಲ್ಲ ಜ್ಯೂಸ್ ಅನ್ನೇ ಕುಡಿತಿದ್ದಾರೆ ಅನ್ಸುತ್ತೆ, ನೀರನ್ನೇ ಮರ್ತು ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ಇವು ಎಲ್ಲವನ್ನು ಒಂದು ರೀತಿ ಕನ್ಫ್ಯೂಸ್ ಆಗಿ ನೋಡ್ಬಿಟ್ಟು ಒಂದು ಜಾಗಕ್ಕೆ ಬಂದು ಡಾಕ್ಟರ್ ಗಾಗಿ ವೇಟ್ ಮಾಡಿ ಕೂತಿರ್ತಾನೆ. ಆ ಸಮಯದಲ್ಲಿ ಒಂದು ಮ್ಯಾಗಝೀನ್ ಅಲ್ಲಿ ಇರ್ತಾ ಇರುವ ಪೋಸ್ಟರ್ ಅಲ್ಲಿ 2505ನೇ ವರ್ಷ ಅಂತ ಹಾಕಿರುತ್ತೆ. ಇದನ್ನು ನೋಡಿದ ನಮ್ಮ ಹೀರೋ, ಏನಿದು 2006ನೇ ವರ್ಷ ತಾನೇ ಇದು, ಏನಕ್ಕಾಗಿ 500 ವರ್ಷವನ್ನ ಎಕ್ಸ್ಟ್ರಾ ಹಾಕಿದ್ದಾರೆ, ಮೇ ಬಿ ಪ್ರಿಂಟಿಂಗ್ ಮಿಸ್ಟೇಕ್ ಇರಬೇಕು ಅಂತ ನೋಡ್ತಿರ್ಬೇಕಾದ್ರೇನೆ ಆ ಜಾಗಕ್ಕೆ ಡಾಕ್ಟರ್ ಬಂದ್ಬಿಡ್ತಾರೆ. ಅವರು ನಮ್ಮ ಹೀರೋವನ್ನ ನೋಡಿ, ಏನಪ್ಪಾ ನಿನಗೆ ಏನು ಪ್ರಾಬ್ಲಮ್, ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗ ಅವನಿಗಿರುವ ಪ್ರಾಬ್ಲಮ್ ಅನ್ನ ಏನನ್ನೋ ಹೇಳೋದಕ್ಕೆ ಬರ್ತಾನೆ. ಆದ್ರೆ ಅವನಿಗೆ ಏನೇ ಹೇಳಿದ್ರು ಆ ಡಾಕ್ಟರ್ ಅವರಿಗೆ ಅರ್ಥವಾಗ್ತಿಲ್ಲ. ಮತ್ತೆ ಇವನನ್ನ ನೋಡೋದಕ್ಕೆ ಡಾಕ್ಟರ್ ರೀತಿನ ಕಾಣ್ತಿದ್ದಾನೆ. ಇದ್ರೂ ಏನೇನೋ ಹೇಳಿ ಮೇಂಟೈನ್ ಮಾಡಿ ನಮ್ಮ ಹೀರೋ ಕೈಗೆ ಬಿಲ್ಲನ್ನು ಹಾಕಿ ಕೊಟ್ಟು ಕಳಿಸ್ತಾನೆ. ಅದ್ರಲ್ಲೂ ಬಿಲ್ಲು ಎಷ್ಟು ಬಂದಿದೆ ಅಂದ್ರೆ $5 ಬಿಲಿಯನ್ ಅಂತ ಬಂದಿದೆ. ಅಷ್ಟೇ ಇದನ್ನ ನೋಡಿ ಹೀರೋ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಏನೋ ಇದು ಬಿಲ್ಲು ಅಂತ ಅನ್ಕೊಂಡು ಮತ್ತೆ ಆ ಬಿಲ್ಲನ್ನ ರೀಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ 2505ನೇ ವರ್ಷ ಅಂತ ಹಾಕಿರುತ್ತೆ. ಅಷ್ಟೇ ಇದನ್ನ ನೋಡಿ ನಿಜವಾಗ್ಲೂ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಏನಿದು, ಹಾಗಾದ್ರೆ 500 ವರ್ಷ ಕಳೆದೋಗ್ಬಿಟ್ಟಿದೆಯಾ ಅಂತ ಗಾಬರಿಯಾಗಿ ಬೇಗ ಬಂದು ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಈ ಸಿಟಿನೇ ಫುಲ್ ವರ್ಸ್ಟ್ ಆಗಿರ್ತಿದೆ. ಅದ್ರಲ್ಲೂ ಇಲ್ಲಿ ನೋಡಿ ಬಿಲ್ಡಿಂಗ್ ಕೆಳಗಡೆ ಬಿದ್ದೋಗ್ಬಿಡ್ಬಾರ್ದು ಅನ್ನೋದ್ರಿಂದ ಹಗ್ಗವನ್ನೆಲ್ಲ ಹಾಕಿ ಕಟ್ ಹಾಕಿಟ್ಟಿರ್ತಾರೆ. ಸೊ ಹೇಗೆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತಾನೆ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇವಾಗ ಎಲ್ಲವನ್ನೂ ಮರ್ತು ಬಿಟ್ಟಿದ್ದಾರೆ.
ಸೊ ಇದನ್ನೆಲ್ಲ ನೋಡಿ ನಮ್ಮ ಹೀರೋ ತುಂಬಾನೇ ಶಾಕ್ ಆಗಿ ಲವ್ ಏನ್ರೋ ಮಾಡ್ತಿದ್ದೀರಾ ನೀವು ಏನೇನೋ ಮಾಡಿಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆವಾಗ ಡಾಕ್ಟರ್ ನಮ್ಮ ಹೀರೋ ಹತ್ರ ಎಲ್ಲಿ ನಿನ್ನ ಕೈಯಲ್ಲಿ ಟ್ಯಾಟೂ ಅನ್ನ ಕಾಣ್ತಿಲ್ಲ ಅಂತ ಕೇಳ್ತಾನೆ. ಅಂದ್ರೆ ಈ ಕಂಟ್ರಿಯಲ್ಲಿ ಐಡಿ ಕಾರ್ಡಿನ ಬದಲು ಕೈಯಲ್ಲಿ ಒಂದು ಟ್ಯಾಟೂ ಅನ್ನೇ ಹಾಕಿರ್ತಾರೆ ಅನ್ಸುತ್ತೆ. ಸೊ ನಮ್ಮ ಹೀರೋವನ ಕೈಯಲ್ಲಿ ಟ್ಯಾಟೂ ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ಡಾಕ್ಟರ್ ಶಾಕ್ ಆಗಿ ಲವ್ ಯಾವಾಗ್ಲೂ ನೀನು ನನ್ನ ಅಮೌಂಟ್ ಅನ್ನ ಕೊಡ್ತೀಯಾ ಅಂತ ಕೇಳ್ಬೇಕಾದ್ರೆ ಏನು $5 ಬಿಲಿಯನ್ ಅನ್ನ ನಾನು ನಿನಗೆ ಕೊಡೋದಾ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ತಕ್ಷಣವೇ ಈ ಡಾಕ್ಟರ್ ಪೊಲೀಸರ್ಸ್ಗೆ ಇನ್ಫಾರ್ಮ್ ಅನ್ನ ಮಾಡ್ಬಿಡ್ತಾನೆ. ಸೊ ನಮ್ಮ ಹೀರೋ ಹೊರಗಡೆ ಬಂದ ಮೇಲೆ ಈ ಸಿಟಿಯನ್ನ ಫುಲ್ ಸುತ್ತಮುತ್ತ ಹುಡುಕಿ ನೋಡ್ತಾನೆ, ಸರ್ಚ್ ಮಾಡ್ತಾನೆ. ನೋಡಿದ್ರೆ ಅಷ್ಟು ಕೆಡದಾಗಿರ್ತಿದೆ, ಜನರೆಲ್ಲ ತುಂಬಾನೇ ದಡ್ಡರಾಗಿರ್ತಿದ್ದಾರೆ, ಮುಟಾಳರಾಗಿರ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಪೊಲೀಸರ್ಸ್ ರಾತ್ರಿ ಆಗೋಷ್ಟರಲ್ಲಿ ನಮ್ಮ ಹೀರೋನ ಅರೆಸ್ಟ್ ಮಾಡ್ಬಿಡ್ತಾರೆ. ಸೊ ಅರೆಸ್ಟ್ ಮಾಡಿ ನೆಕ್ಸ್ಟ್ ದಿನ ಲಾಯರ್ ಹತ್ರ ಕರ್ಕೊಂಡ್ ಬರ್ತಾರೆ. ಅದರಲ್ಲೂ ಈ ಜಾಗಕ್ಕೆ ಲಾಯರ್ ಆಗಿ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಫ್ರಿಟೋ ಅಂತ ಒಬ್ಬನನ್ನ ನೋಡ್ದಿವಲ್ಲ, ಅವನೇನೆ ಇಲ್ಲಿ ವಕೀಲರಾಗಿ ಕೂತಿರ್ತಾನೆ. ಸೊ ಅವನು ಇವಾಗ ನಮ್ಮ ಹೀರೋವನ್ನ ನೋಡ್ಬಿಟ್ಟು ಇವನು ನನ್ನ ಮನೆ ಒಳಗಡೆ ನನಗೇನೆ ಗೊತ್ತಿಲ್ಲದೆ ಬಂದು ಸುಮ್ನೆ ಸದ್ದನ ಮಾಡ್ತಿದ್ದ, ನನಗೆ ಸರಿಯಾಗಿ ಟಿವಿಯನ್ನ ಕೂಡ ನೋಡೋದಕ್ಕೆ ಬಿಡ್ಲಿಲ್ಲ, ಇವನಿಂದ ಎಲ್ಲರಿಗೂ ಪ್ರಾಬ್ಲಮ್, ಮತ್ತೆ ಇವನ ಕೈಯಲ್ಲಿ ಟ್ಯಾಟೂ ಬೇರೆ ಇಲ್ಲ, ನಮ್ಮನ್ನ ಇವನು ಏಮರ್ಸೋದಕ್ಕೆ ನೋಡ್ತಿದ್ದಾನೆ, ನಮ್ಮ ಎಲ್ಲರನ್ನು ನಾಶ ಮಾಡ್ಬಿಡ್ತಾನೆ ಅಂತ ಅದು ಇದು ಅಂತ ಏನೇನೋ ಮಾತಾಡಿ ಕಾಮಿಡಿ ಮಾಡ್ತಿರ್ತಾನೆ. ಆದ್ರೆ ಅದು ನಾರ್ಮಲ್ ಜನರಿಗೆ ನಗುನೇ ಬರೋದಿಲ್ಲ, ಮುಟ್ಟಾಳರಿಗೆ ಮಾತ್ರವೇ ನಗು ಬರುತ್ತೆ. ಸೊ ಇದನ್ನ ನೋಡಿ ಜಡ್ಜ್ ಅವರು ನಗಾಡ್ತಿರ್ತಾರೆ. ಆದ್ರಿಂದ ನಮ್ಮ ಹೀರೋ ಎಲ್ಲರನ್ನು ನೋಡ್ಬಿಟ್ಟು ಏನ್ರೋ ಎಲ್ಲರೂ ಇಷ್ಟೊಂದು ಪೆದ್ರಾಗಿರ್ತಿದಿರಲ್ಲ ಅಂತ ವೆಕ್ಸ್ ಆಗಿ ನೋಡ್ತಿರ್ತಾನೆ. ಅದರ ನಂತರ ಜಡ್ಜ್ ಚೆನ್ನಾಗಿ ನಗಾಡ್ಬಿಟ್ಟು ಹೀರೋವನ್ನ ಹಿಡಿದು ತುಂಬಾ ವರ್ಷಗಳಿಗೆ ಜೈಲಿಗೆ ಹಾಕಿ ಅದಕ್ಕೂ ಮುಂಚೆ ಫಸ್ಟ್ ಅವನ ಕೈಗೆ ಒಂದು ಟ್ಯಾಟೂ ಅನ್ನ ಹಾಕಿ ಅಂತ ಹೇಳಿ ಅನೌನ್ಸ್ ಅನ್ನ ಮಾಡ್ತಾರೆ ಜಡ್ಜ್. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳ ಪಾಡು ಕೂಡ ಸಿಟಿ ಒಳಗಡೆ ಬಂದು ಓಪನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಅವಳಿಗೆ ಎಚ್ಚರಾಗಿ ಹೊರಗಡೆ ಬಂದು ಯಾವ ಊರಿದು, ಯಾವ ಕಂಟ್ರಿ, ಏನಿದು ಅಂತ ಸುತ್ತಮುತ್ತ ಹುಡ್ಕಾಡ್ಬಿಟ್ಟು ಅಲ್ಲಿ ಒಂದು ಫೋನ್ ಇರುತ್ತೆ. ಸರಿ ಅದರಲ್ಲಿ ಗೊತ್ತಿರೋರಿಗೆ ಕಾಲ್ ಅನ್ನ ಮಾಡೋಣ ಅಂತ ಫೋನ್ ಅನ್ನ ತಗೊಂಡ್ರೆ $10,000 ಇದ್ರೆ ಮಾತ್ರವೇ ನಿಮ್ಮ ಕೈಯಲ್ಲಿ ಫೋನ್ ಅನ್ನ ಮಾತಾಡೋದಕ್ಕೆ ಆಗುತ್ತೆ ಅಂತ ಆ ಫೋನ್ ಅಲ್ಲಿ ಅನೌನ್ಸ್ ಆಗ್ತಿರುತ್ತೆ. ಏನು $10,000 ಅಂತ ಹೀರೋಯಿನ್ ಕನ್ಫ್ಯೂಸ್ ಆಗ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬ ಬರ್ತಾನೆ. ಅವನ ಹತ್ರ ನಮ್ಮ ಹೀರೋಯಿನ್ ನೈಸ್ ಆಗಿ ಮಾತಾಡಿ $10,000 ಹಣವನ್ನ ರೆಡಿ ಮಾಡಿ ಬಿಡ್ತಾವಳೆ. ಇವಾಗ ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನನ್ನ ಹಿಡಿದು ಟ್ಯಾಟೂವನ್ನ ಹಾಕೋ ಜಾಗಕ್ಕೆ ಕರ್ಕೊಂಡ್ ಬಂದು ಬಿಡ್ತಾರೆ. ಸೊ ಆ ರೀತಿ ಟ್ಯಾಟೂವನ್ನ ಹಾಕ್ಬೇಕು ಅಂದ್ರೆ ಒಂದು ಮೆಷಿನ್ ಒಳಗಡೆ ಕೈಯನ್ನ ಬಿಡಬೇಕು. ಸೊ ಅದೇ ತರ ನಮ್ಮ ಹೀರೋನ ಮೆಷಿನ್ ಒಳಗಡೆ ಕೈಯನ್ನ ಬಿಡಬೇಕಾದ್ರೆ ನೀವು ಯಾರು, ಎಲ್ಲಿಂದ ಬರ್ತಿದ್ದೀರಾ ಅಂತ ಕಂಪ್ಯೂಟರ್ ತುಂಬಾನೇ ಕ್ವಶನ್ಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಕನ್ಫ್ಯೂಷನ್ ಆಗಿ ಇಲ್ಲಿ ಏನು ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಸುಮ್ನೆ ಮಾತಾಡ್ಬೇಕಾದ್ರೆ ಇವನ ಹೆಸರು ಗೊತ್ತಿಲ್ಲ, ಇದೇನೆ ಇವನ ಹೆಸರು ಅಂತ ಅರ್ಥ ಮಾಡ್ಕೊಂಡು ಸಿಸ್ಟಮ್ ಅದೇ ತರ ನಮ್ಮ ಹೀರೋಗೆ ಕೈಗೆ ಪ್ರಿಂಟ್ ಅನ್ನ ಹಾಕಿ ಕೊಟ್ಬಿಡುತ್ತೆ. ಅಯ್ಯೋ ಹೋಗ್ರಲ್ಲೂ ನೀವು ನಿಮ್ಮ ಸಿಸ್ಟಮ್ ಅಂತ ನಮ್ಮ ಹೀರೋ ಅನ್ಕೋಬೇಕಾದ್ರೆ ನೆಕ್ಸ್ಟ್ ಅವನಿಗೆ ಒಂದು ಟೆಸ್ಟ್, ಆಟಿಟ್ಯೂಡ್ ಟೆಸ್ಟ್ ಅನ್ಸುತ್ತೆ. ಸೊ ಆ ಜಾಗದಲ್ಲಿ 1+1 ಎಷ್ಟು, 1+3 ಎಷ್ಟು ಕರೆಕ್ಟ್ ಆಗಿ ಹೇಳಿ ಅನ್ನೋ ರೀತಿ ಕ್ವಶನ್ ಗಳನ್ನ ಕೇಳ್ತಿರುತ್ತೆ. ನಮ್ಮ ಹೀರೋನು ಏನಿದು ಅಂತ ಯೋಚನೆ ಮಾಡ್ಕೊಂಡು ಎಲ್ಲದಕ್ಕೂ ಕರೆಕ್ಟ್ ಆದ ಉತ್ತರವನ್ನು ಕೊಡ್ತಿರ್ತಾನೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಕೇಳುವಂತಹ ಕ್ವಶನ್ ಗಳೇ ಅದೇ ತರ ನಮ್ಮ ಹೀರೋ ಎಲ್ಲ ಕ್ವಶನ್ಗೂ ಕರೆಕ್ಟ್ ಆದ ಉತ್ತರವನ್ನು ಕೊಡ್ತಿರ್ಬೇಕಾದ್ರೆ ಆವಾಗ ಸೈಡ್ ಅಲ್ಲಿ ಇರೋನು ನಮ್ಮ ಹೀರೋವನ್ನ ನೋಡ್ತಾನೆ. ಆ ಹುಡುಗ ಮುಂದೆ ಇರುವ ಕರೆಕ್ಟ್ ಆದ ಶೇಪ್ ಅನ್ನ ಕಂಡುಹಿಡಿಯೋದಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾನೆ. ಅಷ್ಟೊಂದು ಡಲ್ ಫೆಲೋ ಆಗಿರ್ತಿದ್ದಾರೆ. ಇವನ್ನೆಲ್ಲ ನೋಡಿದ ನಮ್ಮ ಹೀರೋ ಇವ್ರ ಜೊತೆ ಇದ್ದು ನಾನು ಹೇಗೆ ಸರ್ವೈವ್ ಅನ್ನ ಮಾಡ್ತೀನಿ ಅಂತ ಯೋಚನೆ ಮಾಡಿ ನಮ್ಮ ಹುಡುಗ ಪೇಚಾಡೋಷ್ಟರಲ್ಲಿ ನಮ್ಮ ಹೀರೋನ ಹಿಡಿದು ಜೈಲಿಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಸರಿ ಓಕೆ ಇವರೆಲ್ಲ ತುಂಬಾನೇ ದಡ್ಡರಾಗಿರ್ತಿದ್ದಾರೆ, ನಾವು ಎಲ್ಲರನ್ನು ಏಮರ್ಸ್ಬಿಟ್ಟು ಈ ಜೈಲನ್ನ ಬಿಟ್ಟು ಹೊರಗಡೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಅಲ್ಲಿರುವ ಆಫೀಸರ್ ಹತ್ರ ಬಂದು ಸರ್ ನಾನು ರಿಲೀಸ್ ಆಗ್ತಿದ್ದೀನಿ, ನನಗೆ ಕೊಟ್ಟಿದ್ದ ಶಿಕ್ಷೆ ಎಲ್ಲ ಮುಗ್ದೋಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್ ಮತ್ತೆ ಏನಕ್ಕಾಗ ಈ ಲೈನ್ ಅಲ್ಲಿ ನಿಂತಿದ್ಯಾ, ಆ ಲೈನ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋ, ಹೊರಗಡೆ ಹೋಗುವಂತೆ ಅಂತ ಆಫೀಸರ್ ಕಳಿಸ್ಕೊಡ್ಬೇಕಾದ್ರೆ ಅಪ್ಪ ಸದ್ಯ ನಾನು ತಪ್ಪಿಸ್ಕೊಂಡೆ ಅಂತ ನಮ್ಮ ಹೀರೋ ಅಲ್ಲಿಂದ ಹಾಗೆ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಆದ್ರೂ ಅವನ ಕೈಯಲ್ಲಿರುವ ಬಾರ್ಕೋಡಿನ ಮುಖಾಂತರ ಹೀರೋ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅಂತ ಗೊತ್ತಾಗಿ ಮತ್ತೆ ಅವನನ್ನ ಹಿಡಿಯೋದಕ್ಕಾಗಿ ಪೊಲೀಸರ್ಸ್ ಹುಡ್ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಎಲ್ಲಿಗೆ ಬಂದಿದ್ದಾನೆ ಅಂತ ನೋಡಿದ್ರೆ ಈ ಜಾಗದಲ್ಲಿ ಅವನಿಗೆ ಯಾರನ್ನು ಗೊತ್ತಿಲ್ಲ ಅಲ್ಲ, ಆದ್ರಿಂದ ಮತ್ತೆ ಆ ಫ್ರಿಟೋ ಅವನ ಮನೆಗೇನೆ ಬರ್ತಾನೆ. ಆವಾಗ ಫ್ರಿಟೋ ನಮ್ಮ ಹೀರೋವನ್ನ ನೋಡ್ಬಿಟ್ಟು ನೀನಾ ಅಂತ ಹೇಳಿ ಶಾಕ್ ಆಗ್ತಾನೆ. ಅದಕ್ಕೆ ನಮ್ಮ ಹೀರೋ ಫ್ರಿಟೋ ಹತ್ರ ಇವಾಗ ಇದು 500 ವರ್ಷಗಳ ನಂತರ ಇರ್ತಿದ್ರೆ ಖಂಡಿತ ಈ ಸಮಯದಲ್ಲಿ ಟೈಮ್ ಮಿಷನ್ ಅನ್ನ ಕಂಡಿಡ್ದಿರ್ಬೇಕು ಫ್ಯೂಚರ್ ಜನರು, ಅಂದ್ರೆ 50 ವರ್ಷಗಳ ಹಿಂದೆನೋ ಇಲ್ಲ 100 ವರ್ಷಗಳ ಹಿಂದೆನೋ ಖಂಡಿತ ಟೈಮ್ ಮಿಷನ್ ನ ಕಂಡಿಡ್ದಿರ್ಬೇಕು. ಇವಾಗ ಅದು ಎಲ್ಲಿ ಇರ್ತಿದೆ ಅಂತ ನಿನಗೆ ಏನಾದ್ರೂ ಗೊತ್ತೇನೋ ಫ್ರಿಟೋ ಅಂತ ಕೇಳಿದ್ರೆ ಅದಕ್ಕೆ ಫ್ರಿಟೋನು ಶಾಕ್ ಆಗ್ಬಿಟ್ಟು ಆ ಟೈಮ್ ಮೆಷಿನ್ ಅದು ಎಲ್ಲಿ ಇರ್ತಿದೆ ಅಂತ ನನಗೆ ಗೊತ್ತು, ಆದ್ರೆ ಅದ್ರ ಬಗ್ಗೆ ಏನಕ್ಕಾಗಿ ನಾನು ನಿನಗೆ ಹೇಳ್ಬೇಕು, ನೀನೇನೆ ಒಬ್ಬ ಕೈದಿ ಅಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲಿ ನೋಡು ನಾನು ನಿನಗೆ ತುಂಬಾನೇ ಹಣವನ್ನು ಕೊಡ್ತೀನಿ, $1 ಬಿಲಿಯನ್ ಹಣವನ್ನು ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ಈ ಫ್ರಿಟೋಗೆ ಹಣ ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಆದ್ರಿಂದ ತಕ್ಷಣವೇ ಸರಿ ಸರಿ ಆ ಟೈಮ್ ಮೆಷಿನ್ ಇರುವ ಜಾಗಕ್ಕೆ ನಾನು ನಿನ್ನನ್ನ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ಅವನ ಮನೆ ಡೋರ್ ಅನ್ನ ನಾಕ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಪೊಲೀಸರ್ಸೇ. ಆದ್ರಿಂದ ಫಸ್ಟ್ ನಾವು ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅಂತ ಫ್ರಿಟೋ ಮತ್ತೆ ನಮ್ಮ ಹೀರೋ ಅಲ್ಲಿ ಆಲ್ರೆಡಿ ಹೊಡೆದೋಗಿರುವ ಕಿಟಕಿ ಇರುತ್ತೆ ಅಲ್ಲ, ಆ ದಾರಿಯನ್ನು ಯೂಸ್ ಮಾಡಿ ಹೊರಗಡೆ ಬಂದು ಈ ಫ್ರಿಟೋ ಹತ್ರ ಒಂದು ಬ್ಯಾಟ್ರಿ ಕಾರ್ ಇರುತ್ತೆ ಅದನ್ನ ತಗೊಂಡು ಬೇಗ ಬೇಗ ಎಲ್ಲಿಗೂ ಹೊರಡ್ತಾರೆ. ಆ ರೀತಿ ಇಬ್ಬರು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ನಮ್ಮ ಹೀರೋಯಿನ್ ಒಂದು ಜಾಗದಲ್ಲಿ ನಿಂತಿರೋದನ್ನ ನೋಡ್ತಾನೆ. ಓ ಇವಳು ಪೌಡನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದಲ್ಲ ಅಂತ ಗೊತ್ತಾಗಿ ಅವಳನ್ನು ಕಾರಿಗೆ ಹತ್ತಿಸ್ಕೊಂಡು ನಂತರವೇ ಅವಳಿಗೆ ಏನು ನಡೀತಿದೆ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಈ ರೀತಿ ನಾವು 500 ವರ್ಷಗಳ ನಂತರವೇ ಕಣ್ಣನ್ನ ಬಿಟ್ಟು ಎಚ್ಚರ ಆಗಿದ್ದೀವಿ ಅಂತ ಹೇಳ್ಬೇಕಾದ್ರೆ ಶಾಕ್ ಆಗಿದ ಹುಡುಗಿ ಏನೋ ನೀನು ಹೇಳ್ತಿದ್ಯಾ, ಹಾಗಾದ್ರೆ ನನ್ನ ಸಾಲವನ್ನೆಲ್ಲ
ಅದನ್ನೆಲ್ಲ ನಾನು ರಿಟರ್ನ್ ಮಾಡೋದು ಬೇಕಾಗಿಲ್ವಾ? ಓ ಅದಕ್ಕೇನೆ ಇವಾಗ ಈ ಕಂಟ್ರಿ ಇಷ್ಟೊಂದು ವಷ್ಟಾಗಿರ್ತಿದ್ಯಾ ಅಂತ ಅವಳು ಮಾತಾಡಿ ಬರ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಅವನ ಕೈಯಲ್ಲಿ ಒಂದು ಟ್ಯಾಟೂ ಇರುತ್ತೆ ಅಲ್ಲ, ಬಾರ್ಕೋಡ್ ರೀತಿ. ಆವಾಗ ಕಾರಲ್ಲಿ ಇರ್ತಿರುವ ಒಂದು ಸ್ಕ್ಯಾನರ್ ಆ ಬಾರ್ಕೋಡ್ ಅನ್ನ ರೀಡ್ ಮಾಡ್ಬಿಡುತ್ತೆ. ಆದ್ರಿಂದ ಪೊಲೀಸ್ ಅವರಿಗೆ ನಮ್ಮ ಹೀರೋ ಒಂದು ಕಾರಲ್ಲೇ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಾರಲ್ಲಿ ಬ್ಯಾಟರಿ ಖಾಲಿ ಆಗ್ಬಿಟ್ಟಿದೆ ಅಂತ ಕಾರ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ಮೂವರುವೆ ಕಾರನ್ನ ಬಿಟ್ಟು ಕೆಳಗಡೆ ಇಳಿತಾರೆ. ಆದ್ರೆ ಅದೇ ಸಮಯದಲ್ಲಿ ಪೊಲೀಸರು ಆ ಜಾಗಕ್ಕೆ ಬಂದು ಕಾರಿನ ಒಳಗಡೆನೆ ಆ ವ್ಯಕ್ತಿ ಇರ್ತಿದ್ದಾನೆ, ಹೀರೋ ಇರ್ತಿದ್ದಾನೆ, ಅವನನ್ನ ಬಿಡ್ಬೇಡಿ, ಅವನನ್ನ ನಾಶ ಮಾಡಿ ಅಂತ ಹೇಳಿ ಕಾರಿಗೆ ಎರ್ರ ಬಿರಿ ಶೂಟ್ ಮಾಡ್ತಾರೆ, ಭಯಂಕರವಾಗಿ ಅಟ್ಯಾಕ್ ಮಾಡ್ತಾರೆ. ಕೊನೆಗೆ ಬೆಂಕಿನೇ ಹಿಡ್ಕೊಬಿಡುತ್ತೆ. ಆವಾಗ ಇದನ್ನೆಲ್ಲ ನೋಡ್ತಿರುವ ಫ್ರಿಟೋ ಅವನಿಗೆ ಏನು ಅನಿಸ್ತೋ ಏನೋ, ಸುಮ್ನೆ ಬಿಡ್ಬೇಡಿ ಅವನನ್ನ ಸಾಯಿಸಿ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅದಕ್ಕೆ ಹೀರೋ ಲೋ ಅವ್ರುಗಳು ಶೂಟ್ ಮಾಡಿ ನಾಶ ಮಾಡ್ತಿರೋದು ನಿನ್ನ ಕಾರಣ್ಯ ಅಂತ ಹೇಳಿ ಕಿಂಡಲ್ ಮಾಡ್ತಾನೆ. ನಂತರ ಬಾ ನಾವು ಬೇಗನೆ ಇಲ್ಲಿಂದ ಹೋಗೋಣ, ಟೈಮ್ ಮಿಷನ್ ಗೆಲ್ಲಿ ಇರ್ತಿದೆ ಅಂತ ಕರೆಕ್ಟ್ ಅದು ಸ್ಪಾಟಿಗೆ ನಮ್ಮನ್ನ ಕರ್ಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರಿಟೋನು ಸರಿ ಸರಿ ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಾನೆ. ಸೊ ತುಂಬಾ ಜಾಗಗಳನ್ನ ಕ್ರಾಸ್ ಮಾಡಿ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಸೊ ಈ ಊರನ್ನ ನೋಡ್ಬೇಕಾದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರ್ತಿದೆ. ಅಲ್ಲಿ ಮೆಟ್ರೋ ಎಲ್ಲ ಇರ್ತಿದೆ. ಸೊ ಆ ಮೆಟ್ರೋ ಸ್ಟೇಷನ್ ಗೆ ಬಂದ್ಬಿಟ್ಟಿರ್ತಾರೆ. ಇದ್ರ ಮುಖಾಂತರವೇ ಆ ಟೈಮ್ ಮಿಷನ್ ಎಲ್ಲಿ ಇರ್ತಿದೆಯೋ ಅಲ್ಲಿಗೆ ಹೋಗ್ತಿದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಹೀರೋ ಹತ್ರ ನೀನು ಇಲ್ಲೇ ಇರು, ನಾನು ಬಾತ್ರೂಮ್ ವರ್ಗೂ ಹೋಗಿದ್ದು ಬರ್ತೀನಿ ಅಂತ ಹೊರಟು ಬರ್ತಾಳೆ. ಆಗಿರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹೀರೋ ಅವನ ಕೈಯಲ್ಲಿ ಇರ್ತಿರುವ ಬಾರ್ಕೋಡ್ ಅಲ್ಲಿರುವ ಇನ್ನೊಂದು ಮಿಷನ್ ಸ್ಕ್ಯಾನ್ ಮಾಡಿಬಿಡುತ್ತೆ. ಅಷ್ಟೇ ಪೊಲೀಸರ್ಸ್ಗೆ ಮತ್ತೆ ನಮ್ಮ ಹೀರೋ ಇಲ್ಲೇನೆ ಇರ್ತಿದ್ದಾನೆ ಮೆಟ್ರೋ ಸ್ಟೇಷನ್ ಒಳಗಡೆ ಅಂತ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ. ಆದ್ರಿಂದ ಆ ಜಾಗದಲ್ಲಿ ಇರ್ತಾ ಇರುವ ಎಲ್ಲಾ ಡಿಸ್ಪ್ಲೇ ಅಲ್ಲೂ ನಮ್ಮ ಹೀರೋ ಅವನ ಫೋಟೋ ಬಂದ್ಬಿಡುತ್ತೆ. ಅಷ್ಟೇ ನಮ್ಮ ಹೀರೋ ಇವಾಗ ಸರಿಯಾಗಿ ಸಿಗಕ್ಕೋತಿದ್ದಾನೆ. ಕರೆಕ್ಟ್ ಆಗಿ ಆವಾಗ ಮೆಟ್ರೋ ಬರ್ಬೇಕಾದ್ರೆ ಈ ಫ್ರಿಟೋ ಮಾತ್ರ ಅದಕ್ಕೆ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆದ್ರೆ ಆವಾಗ ನಮ್ಮ ಹೀರೋ ಹೀರೋಯಿನ್ಗಾಗಿ ವೆಯ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದ ಅಲ್ವಾ, ಅದರಿಂದ ಸರಿಯಾಗಿ ಪೊಲೀಸರ್ ಅವರ ಹತ್ರ ಲಾಕ್ ಆಗ್ತಾನೆ. ಅಷ್ಟೇ ಇವಾಗ ಪೊಲೀಸರ್ಸ್ ಹೀರೋವನ್ನ ಹಿಡಿದು ಬಿಟ್ಟಿದ್ದಾರೆ, ತಗೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಅವನಿಗೆ ಏನಾದ್ರೂ ಶಿಕ್ಷೆಯನ್ನು ಕೊಟ್ಟು ಅವನನ್ನ ಕೊಂದ್ಬಿಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಅವನನ್ನ ಜೈಲಿಗೆ ಕರ್ಕೊಂಡು ಹೋಗದೆ ಈ ಪೊಲೀಸರ್ಸ್ ಎಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ವೈಟ್ ಹೌಸ್ ಬಿಲ್ಡಿಂಗ್ ಗೆ ಕರ್ಕೊಂಡು ಬರ್ತಾರೆ. ಸೊ ಈ ಜಾಗದಲ್ಲಿ ಇಲ್ಲಿ ಲಾಂಗ್ ಹೇರ್ಸ್ ಬಿಟ್ಕೊಂಡು ಕಪ್ಪಿಗೆ ಇರ್ತಿದಾರಲ್ಲ, ಇವರೇನೆ ಪ್ರೆಸಿಡೆಂಟ್ ಅನ್ಸುತ್ತೆ. ಇವಾಗ ಅವರು ನಮ್ಮ ಹೀರೋವನ್ನ ನೋಡಿ, ಲೋ ತಮ್ಮ, ನಾನು ನೋಡಿದ್ರಲ್ಲೇ ಇಡೀ ಪ್ರಪಂಚದಲ್ಲೇ ಸದ್ಯಕ್ಕೆ ತುಂಬಾನೇ ಬುದ್ಧಿವಂತನಾಗಿ ಇರ್ತಾ ಇರೋದು ನೀನು ಒಬ್ಬ ಮಾತ್ರವೇ, ಯಾಕೆಂದ್ರೆ ಐಕ್ಯೂ ಟೆಸ್ಟ್ ಅಲ್ಲಿ ನೀನೇನೆ ತುಂಬಾ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿದೀಯಾ. ಸೊ ಇಲ್ಲಿ ಇರೋರೆಲ್ಲ ನೀನೇನೆ ತುಂಬಾನೇ ಬ್ರಿಲಿಯಂಟ್ ಆಗಿ ಇರ್ತಿದ್ಯಾ, ಆದ್ರಿಂದ ನಿನಗೆ ಇಂಟೀರಿಯರ್ ಸೆಕ್ರೆಟರಿ ಪೋಸ್ಟಿಂಗ್ ಅನ್ನು ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಗೆ ತುಂಬಾನೇ ಶಾಕ್ ಆಗುತ್ತೆ, ಯಾರೋ ನೀವೆಲ್ಲ ಅಂತ. ನಂತರ ಪ್ರೆಸಿಡೆಂಟ್ ಒಂದು ಮೀಟಿಂಗ್ ಅನ್ನ ಇಟ್ಟು ಎಲ್ಲರ ಮುಂದೆನೂ ಬಂದು ನಿಂತು, ಈ ತರ ನಮ್ಮ ಹೀರೋವನ್ನ ಇಂಟೀರಿಯರ್ ಸೆಕ್ರೆಟರಿ ಆಗಿ ನಾನು ಪ್ರಮೋಟ್ ಅನ್ನ ಮಾಡಿದ್ದೀನಿ, ಅವನಿಗೆ ಅಂತ ತುಂಬಾನೇ ಕಾನ್ಸಿಕ್ವೆನ್ಸಸ್, ಅವನಿಗೆ ಅಂತ ತುಂಬಾನೇ ಕೆಲಸಗಳು ಇರ್ತಿದೆ, ಅವನು ನಮಗಿಂತ ಎಲ್ಲರಿಗಿಂತ ಅವನು ತುಂಬಾನೇ ಬ್ರಿಲಿಯಂಟ್ ಆಗಿರ್ತಿದ್ದಾನೆ. ಸೊ ಇಂಪಾರ್ಟೆಂಟ್ ಆಗಿ ನಮಗೆ ಇಲ್ಲಿ ಇರ್ತಾ ಇರುವ ದೊಡ್ಡ ಪ್ರಾಬ್ಲಮ್, ಊಟಕ್ಕೆ ಆಗ್ತಾ ಇರುವ ತೊಂದರೆ, ಊಟದಲ್ಲಿ ಇರ್ತಾ ಇರುವ ಕೊಳ್ಕು, ಆ ಸಮಸ್ಯೆ ಎಲ್ಲವನ್ನು ಅವನೇನೆ ನಮಗೆ ಸಾಲ್ವ್ ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ತುಂಬಾನೇ ಐಕ್ಯೂ ನಾಲೆಜ್ ಜಾಸ್ತಿ ಇರೋದ್ರಿಂದ ಅವನು ಖಂಡಿತ ಇದನ್ನೆಲ್ಲ ಸಾಲ್ವ್ ಮಾಡಿ ಕೊಡ್ತಾನೆ ಅಂತ ನನಗೆ ಅವನ ಮೇಲೆ ನಂಬಿಕೆ ಇರ್ತಿದೆ. ಅದು ಮಾತ್ರ ಇಲ್ಲ, ಅವನಿಗೆ ಜೈಲಿನ ಶಿಕ್ಷೆ ಬೇರೆ ತುಂಬಾ ವರ್ಷಗಳಿಗೆ ಇರ್ತಾ ಇದೆಯಲ್ಲ, ಸೊ ಅವನು ಮಾತ್ರ ನಮಗಿರುವ ಪ್ರಾಬ್ಲಮ್ಸ್ ಎಲ್ಲವನ್ನು ಸಾಲ್ವ್ ಮಾಡಿ ಕೊಟ್ಬಿಟ್ರೆ ಅವನ ಜೈಲಿನ ಶಿಕ್ಷೆಯನ್ನ ನಾವು ರದ್ದು ಮಾಡ್ಬಿಡೋಣ ಅಂತ ಹೇಳಿ ಪ್ರೆಸಿಡೆಂಟ್ ಮಾತಾಡ್ತಿರ್ಬೇಕಾದ್ರೆ ಇವು ಎಲ್ಲವನ್ನು ನಮ್ಮ ಹೀರೋ ನೋಡ್ತಿರ್ತಾನೆ. ಯಾರೋ ನೀವೆಲ್ಲ ಇಷ್ಟು ದಡ್ರಾಗಿರ್ತಿದಿರಲ್ಲ ಅಂತ ನೋಡ್ತಿರ್ತಾನೆ. ಅದರ ನಂತರ ನಮ್ಮ ಹೀರೋವನ್ನ ಒಂದು ಜಾಗದಲ್ಲಿ ಕೂರಿಸಿ, ಸರ್ ಏನಾದ್ರೂ ತುಂಬಾನೇ ಬ್ರಿಲಿಯಂಟ್ ಆಗಿರೋ ರೀತಿ ಮಾತಾಡಿ ಸರ್ ಅಂತ ಸ್ವಲ್ಪ ಜನರು ಕೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಗೆ ಏನನ್ನ ಮಾಡುವುದು ಅಂತ ಗೊತ್ತಾಗ್ತಿಲ್ಲ. ಆದ್ರಿಂದ ಕಾಗೆ ಏನಕ್ಕಾಗಿ ಕಪ್ಪಿಗೆ ಇರ್ತಿದೆ ಗೊತ್ತಾ, ಯಾಕೆಂದ್ರೆ ಅದು ಕರ್ರಿಗಿರ್ತಿದ್ಯಲ್ಲ ಆದ್ರಿಂದಾನೆ ಅಂತ ಏನೇನೋ ಹೇಳಿ ಮೇಂಟೈನ್ ಮಾಡ್ತಿರ್ತಾನೆ. ಅದನ್ನು ಕೇಳಿದ ಜನರೆಲ್ಲ ಓ ಹೌದಾ ಹಾಗೇನಾ, ಅದೇನೇ ನಿಜವಾಗಿರ್ಬೇಕು ಅಂತೆಲ್ಲ ಕೇಳ್ಕೊಂಡು ಕೂತಿರ್ತಾರೆ. ಆವಾಗ ನಮ್ಮ ಹೀರೋ ಸರಿ ಓಕೆ, ನಾನು ಮಾಡುವ ಈ ಕೆಲಸಕ್ಕೆ ನನಗೆ ಸಪೋರ್ಟ್ ಆಗಿ ಫ್ರಿಟೋ ನನ್ನ ಜೊತೆನೇ ಇರಬೇಕು, ಅವನು ನನ್ನ ಜೊತೆನೇ ಇದ್ರೇನೆ ನನ್ನ ಕೈಯಲ್ಲಿ ತುಂಬಾ ವಿಷಯಗಳನ್ನ ಕಂಡುಹಿಡಿಯೋದಕ್ಕೆ ಆಗುತ್ತೆ ಅಂತ ಹೇಳಿ ಫ್ರಿಟೋವನ್ನು ಕರ್ಸ್ಕೊತಾನೆ ಹೀರೋ. ಸೊ ಫ್ರಿಟೋ ಆ ಜಾಗಕ್ಕೆ ಬಂದಿದ ತಕ್ಷಣ ಲೋ ಇಲ್ಲಿಂದ ಟೈಮ್ ಮಿಷನ್ ಹತ್ರ ಹೇಗೆ ಹೋಗೋದು, ನಾನು ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು, ಇಲ್ಲಿರುವ ಸೆಕ್ರೆಟರಿಗಳನ್ನ ನಾನು ನೋಡ್ಕೋತೀನಿ, ನೀನು ನನಗೆ ಹೇಗಾದ್ರೂ ಆ ಟೈಮ್ ಮಿಷನ್ ಗೆಲ್ಲಿ ಇರ್ತಿದ್ಯಾ ಅನ್ನೋ ಜಾಗವನ್ನ ಮಾತ್ರ ಮೆನ್ಷನ್ ಮಾಡ್ಬಿಡು, ಹೇಳ್ಬಿಡು, ಅದಕ್ಕೆ ಹೋಗುವ ದಾರಿಯನ್ನ ಅಟ್ಲೀಸ್ಟ್ ಪೇಪರ್ ಅಲ್ಲಾದ್ರೂ ಮ್ಯಾಪ್ ರೀತಿ ಬರ್ದು ಕೊಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅವನುವೇ ಸರಿ ಅಂತ ಒಪ್ಕೋತಾನೆ. ಅದರ ನಂತರ ನಮ್ಮ ಹೀರೋವನ್ನ ವ್ಯವಸಾಯ ಭೂಮಿಗೆ ಕರ್ಕೊಂಡ್ ಬರ್ತಾರೆ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ನೋಡಿದ್ರೆ ಏನುವೇ ಬೆಳೆದಿರೋದಿಲ್ಲ. ನಮ್ಮ ಹೀರೋನ ಜಾಗಕ್ಕೆ ಬಂದು ಅದನ್ನ ನೋಡ್ಬಿಟ್ಟು ಏನಿದು ಈ ಜಾಗ ಹೀಗಿರ್ತಿದ್ಯಲ್ಲ, ಡ್ರೈ ಲ್ಯಾಂಡ್ ಆಗಿರ್ತಿದ್ಯಲ್ಲ, ಹೀಗಿದ್ರೆ ಹೇಗೆ ಬೆಳೆಯುತ್ತೆ ಅಂತ ನೋಡ್ಬಿಟ್ಟು ನಮ್ಮ ಫ್ರಿಟೋವನ್ನ ಕರೆದು ಮ್ಯಾಪ್ ಅನ್ನ ಕೊಡು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಫ್ರಿಟೋನುವೆ ಆ ಟೈಮ್ ಮಿಷನ್ ಗೆ ಹೋಗೋದು ಹೇಗೆ ಅಂತ ಮ್ಯಾಪ್ ರೀತಿ ಒಂದು ಪೇಪರ್ ಅಲ್ಲಿ ಬರ್ದಿಟ್ಟಿರ್ತಾನೆ. ಅದನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋನ ಫಟ್ ಅಂತ ನೈಸ್ ಆಗಿ ಕಿತ್ತು ಅವನ ಪ್ಯಾಕೆಟ್ ಒಳಗಡೆ ಹಾಕುತ್ತಾನೆ. ನಂತರ ಈ ಜಾಗದಲ್ಲಿ ಹೀರೋಯಿನ್ವೇ ನನ್ನ ಜೊತೆ ಇದ್ರೆ ನನಗೆ ಅದು ತುಂಬಾನೇ ಸಪೋರ್ಟಿವ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ, ಸೊ ಅವಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಹೀರೋ ಹತ್ರ ಕರ್ಕೊಂಡು ಬರ್ತಾರೆ. ಸೊ ನಮ್ಮ ಹೀರೋ ಹೀರೋಯಿನ್ ಜೊತೆ ಸೇರಿ ಕೆಲಸ ಮಾಡೋ ರೀತಿ, ಲೇ ಇಲ್ಲಿ ನೋಡು ಟೈಮ್ ಮಿಷನ್ ಕೆಲಸ ಮಾಡುವ ಜಾಗದ ಮ್ಯಾಪ್ ಅನ್ನ ನಾನು ಅವನ ಹತ್ರ ಇಂದ ತಗೋಬಿಟ್ಟಿದ್ದೀನಿ, ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬಿಡೋಣ ಆಯ್ತಾ ಅಂತ ಹೇಳಿ ದೂರವಾಗಿ ಬಂದು ಆ ಪೇಪರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮ್ಯಾಪಿನ ಬದಲು ಏನನ್ನ ಬರ್ದಿಟ್ಟಿದ್ದಾನೆ ಅಂತ ನೋಡಿ, ಅಯ್ಯೋ ಪಾಪಿ, ದಡ್ಡರ್ಗಿಂತ ನೀನು ದೊಡ್ಡ ಮುಟ್ಟಾಳ ಕಾಣೋ ಅಂತ ಫ್ರಿಟೋವನ್ನ ಮನ್ಸೊಳಗೆ
ಒಳಗಡೆ ಬೈಕೋಬಿಟ್ಟು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹತ್ರ ಬಂದು ಸರಿ ಆಯ್ತು ಇದ್ರ ಮೇಲೆ ಮತ್ತೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಗಾರ್ಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಸೊ ಅವರು ನಮ್ಮ ಹೀರೋ ಹತ್ರ ಈ ಜಾಗದಲ್ಲಿ ಏನನ್ನ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಏನೂ ಇಲ್ಲ, ಈ ಲ್ಯಾಂಡ್ ಅನ್ನೇ ನಾವು ಚೆಕ್ ಮಾಡ್ತಿದೀವಿ, ಅನಲೈಸ್ ಮಾಡ್ತಿದೀವಿ ಅಂತ ಹೇಳಿ ನಮ್ಮ ಹೀರೋ ಅವ್ರಗಳನ್ನ ಮೇಂಟೈನ್ ಮಾಡಿ ಮುಂದೆ ನಡೆದು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಆ ಲ್ಯಾಂಡ್ ಗೆ ನೀರನ್ನ ಸ್ಪ್ರೇ ಮಾಡ್ತಿರ್ತಾರೆ. ಸರಿ ನೀರು ತಾನೆ ಅಂತ ಇವ್ರುಗಳು ಅನ್ಕೊಂಡ್ರೆ ಅದು ನೀರಿಲ್ಲ, ಆ ಜ್ಯೂಸು. ಅಯ್ಯೋ ಪಾಪಿಗಳ ನೀರನ್ನು ಸುರಿಯೋದ್ರ ಬದಲು ಈ ರೀತಿ ಜ್ಯೂಸ್ ಗಳನ್ನ ಸುರಿದ್ರೆ ಎಲ್ಲಿಂದಾನು ಇಲ್ಲೆಲ್ಲ ಗಿಡಗಳು ಬೆಳೆಯುತ್ತೆ, ವ್ಯವಸಾಯವನ್ನ ಹೇಗೋ ಮಾಡ್ತೀರಾ ಅಂತ ಟೆನ್ಷನ್ ಆಗಿದೆ ನಮ್ಮ ಹೀರೋ. ನೆಕ್ಸ್ಟ್ ಡೇ ಒಂದು ಮೀಟಿಂಗ್ ಅನ್ನ ಹಾಕ್ತಾನೆ. ಆ ಮೀಟಿಂಗ್ ಅಲ್ಲಿ ಈ ತರ ಲ್ಯಾಂಡ್ ಗೆ ಜ್ಯೂಸ್ ಅನ್ನೆಲ್ಲ ನೀವು ಹಾಕಿದ್ರೆ, ಸ್ಪ್ರೇ ಅನ್ನ ಮಾಡಿದ್ರೆ ಗಿಡ ಆಗ್ಲಿ ಭತ್ತ ಆಗ್ಲಿ ಏನುವೇ ಬೆಳೆಯೋದಿಲ್ಲ, ಅದಕ್ಕೆ ನೀವು ನೀರನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಏನು ನೀರ ಅದನ್ನ ಬರೀ ಟಾಯ್ಲೆಟ್ ಗೆ ತಾನೇ ಯೂಸ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹೌದು ಹೌದು ಆ ನೀರನ್ನೇ ನಾವು ಲ್ಯಾಂಡ್ ಗೆ ಯೂಸ್ ಮಾಡ್ಬೇಕು, ನೀರೇನೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ತುಂಬಾ ವಿಷಯಗಳ ಬಗ್ಗೆ ನಮ್ಮ ಹೀರೋ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಸೀಡ್ಸ್ ಗಳಿಗೆ ನೀರು ಸಿಗೋ ರೀತಿ ಒಂದು ಕೆಲಸವನ್ನ ಮಾಡ್ತಾನೆ. ಅದ್ರಲ್ಲೂ ಅದನ್ನು ನೋಡಿದ ಕೆಲವರೆಲ್ಲ ಈ ನೀರನ್ನ ಹಾಕೋದ್ರಿಂದ ಗಿಡಗಳು ಬೆಳೆದು ಬಿಡುತ್ತಾ, ಅದು ಟಾಯ್ಲೆಟ್ ಗೆ ಹಾಕುವ ನೀರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇಲ್ಲಿ ನೋಡಿ ಈ ಪ್ಲಾಂಟ್ಸ್ ಎಲ್ಲ ನನ್ನ ಹತ್ರ ಮಾತಾಡ್ತೋ, ಅವುಗಳಿಗೆ ನೀರೇನೇ ಬೇಕಂತೆ, ಬೇರೆ ಏನನ್ನು ಕೊಡಬಾರ್ದಂತೆ ಅನ್ನೋ ತರ ಹೇಳಿ ಅವ್ರಗಳ ಬ್ರೈನ್ ವಾಶ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಅವ್ರುಗಳು ಸರಿ ಓಕೆ ಅಂತ ಒಪ್ಕೋತಾರೆ. ಅದೇ ತರ ಲ್ಯಾಂಡ್ ಗೆ ರೆಗ್ಯುಲರ್ ಆಗಿ ನೀರ್ ಬೀಳೋ ರೀತಿ ಸೆಟಪ್ ಅನ್ನ ಮಾಡಿರ್ತಾರೆ. ಸೊ ಇದು ಈ ಕಡೆ ಹೀಗಿರ್ಬೇಕಾದ್ರೆ ನೀರನ್ನ ಲ್ಯಾಂಡಿಗಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರೆ ಆ ಜ್ಯೂಸ್ ಅನ್ನ ರೆಡಿ ಮಾಡ್ತಾರೆ ಅಲ್ವಾ ಒಂದು ಕಂಪನಿ, ಅವ್ರಗಳಿಗೆ ದೊಡ್ಡ ಲಾಸ್ ತಾನೆ. ಆದ್ರಿಂದ ಅದೇ ತರ ಅದರ ಶೇರ್ ವ್ಯಾಲ್ಯೂಸ್ ಎಲ್ಲ ತುಂಬಾನೇ ಕೆಳಗಡೆ ಬಂದ್ಬಿಡುತ್ತೆ. ಡೌನ್ ಆಗಿದ್ರಿಂದ ತುಂಬಾ ಜನರಿಗೆ ಅಲ್ಲಿ ಕೆಲಸ ಹೋಗ್ಬಿಡುತ್ತೆ. ಅಷ್ಟೇ ಅವರಿಗೆಲ್ಲರೂ ಈ ವೈಟ್ ಹೌಸ್ ಮುಂದೆ ಬಂದು ನಿಂತು ಹೋರಾಡೋದಕ್ಕೆ ಶುರು ಮಾಡ್ಕೋತಾರೆ. ಅವನೊಬ್ಬ ಮರ್ಡರರ್, ಅವನೊಬ್ಬ ಮೋಸಗಾರ, ಇಲ್ಲಿ ನೋಡಿ ಅವನು ಹೇಳಿದ ರೀತಿ ಇನ್ನವೇ ಆ ಲ್ಯಾಂಡ್ ಅಲ್ಲಿ ಏನುವೇ ಬೆಳೆದಿಲ್ಲ, ಸೊ ಅವನು ನಿಮ್ಮನ್ನ ಏಮರಿಸಿ ನಮ್ಮ ಲೈಫ್ ಅನ್ನೇ ಹಾಳು ಮಾಡ್ಬಿಟ್ಟಿದ್ದಾನೆ, ನಮಗೆ ಇರ್ತಾ ಇದ್ದ ಕೆಲಸ ಎಲ್ಲವನ್ನು ಹೋಗಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಮಾಡ್ಬೇಕಾದ್ರೆ ಅಷ್ಟೇ ಇವಾಗ ಪ್ರೆಸಿಡೆಂಟ್ ಅವರಿಗೆ ಏನನ್ನ ಮಾಡುವುದು ಅಂತ ಗೊತ್ತಾಗ್ತಿಲ್ಲ. ಸರಿ ಓಕೆ ಇದಕ್ಕಾಗಿ ನಾವು ಹೀರೋವನ್ನ ವಿಚಾರಣೆ ಮಾಡ್ಲೇಬೇಕಾಗಿದೆ ಅಂತ ಯೋಚನೆ ಮಾಡಿ ಎಲ್ಲರ ಮುಂದೆನೋ ಹೌದು ಈ ರೀತಿ ಹೀರೋ ಮಾಡಿದ್ದು ತುಂಬಾನೇ ತಪ್ಪು, ಅದಕ್ಕಾಗಿ ಅವನಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ, ಆದ್ರೆ ಅದಕ್ಕೂ ಮುಂಚೆ ಅವನು ರಿಹ್ಯಾಬಿಟೇಷನ್ ಅಲ್ಲಿ ಇರ್ತಾನೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ರಿಹ್ಯಾಬಿಟೇಷನ್ ಅಂದ್ರೆ ಒಂದು ಗ್ರೌಂಡಿನ ಒಳಗಡೆ ನಮ್ಮ ಹೀರೋವನ್ನ ಬಿಟ್ಬಿಡ್ತಾರೆ, ಸುತ್ತ ದೊಡ್ಡ ದೊಡ್ಡ ಮಾನ್ಸ್ಟರ್ ಟ್ರಕ್ಸ್ ಎಲ್ಲ ಇರುತ್ತೆ. ಸೊ ಅದರ ಜೊತೆ ನಮ್ಮ ಹೀರೋ ಹೋರಾಡಬೇಕಾಗಿರುತ್ತೆ. ಸೊ ಇದರ ಮುಖಾಂತರ ಇದಕ್ಕೂ ಮುಂಚೆ ತುಂಬಾ ಜನರು ಸತ್ತೋಗಿದ್ದಾರೆ ಅಷ್ಟೇ, ಇದರಲ್ಲಿ ಯಾರುವೇ ಸಿಕ್ಕಿ ತಪ್ಪಿಸ್ಕೊಂಡವರೇ ಇಲ್ಲ. ಸೊ ಅದೇ ತರ ಇವಾಗ ನಮ್ಮ ಹೀರೋವನ್ನ ಆ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಹೀಗಿರ್ಬೇಕಾದ್ರೆ ಇದನ್ನ ಇನ್ನೊಂದು ಕಡೆ ನೋಡ್ತಾ ಇರುವ ನಮ್ಮ ಹೀರೋಯಿನ್ ಮತ್ತೆ ಫ್ರಿಟೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೇಗೆ ಹೀರೋವನ್ನ ಕಾಪಾಡೋದು, ಏನನ್ನ ಮಾಡೋದು, ಇನ್ನ ಸ್ವಲ್ಪ ಹೊತ್ತು ಮಾತ್ರವೇ ಟೈಮ್ ಇರ್ತಿರೋದು, ಅಷ್ಟರಲ್ಲಿ ಅವನನ್ನ ನಾವು ಹೇಗಾದ್ರೂ ಕಾಪಾಡ್ಲೇಬೇಕು ಅಂತ ಇವ್ರುಗಳು ಅನ್ಕೋತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅಷ್ಟೇ ನಮ್ಮ ಹೀರೋವನ್ನ ಗ್ರೌಂಡ್ ಒಳಗಡೆ ಬಿಟ್ಟು ಅವನಿಗೆ ಅಂತ ಒಂದು ಚಿಕ್ಕ ಕಾರನ್ನ ಕೊಡ್ತಾರೆ. ನಂತರ ನೋಡಿದ್ರೆ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಟ್ರಕ್ ಇರುತ್ತೆ ಎರಡು. ಸೊ ಆ ಟ್ರಕ್ ಅಲ್ಲ ನಮ್ಮ ಹೀರೋ ಅವನ ಕಾರಿಗೆ ಡ್ಯಾಶ್ ಮಾಡೋಣ ಅಂತ ಬರ್ಬೇಕಾದ್ರೆ ಹೇಗೋ ನಮ್ಮ ಹೀರೋ ಅದ್ರ ಹತ್ರದಿಂದ ಎಸ್ಕೇಪ್ ಆಗಿ ಹೋಗ್ತಾನೆ, ತಪ್ಪಿಸ್ಕೊತಾನೆ ಇರ್ತಾನೆ. ಆ ಜಾಗದಲ್ಲಿ ಪ್ರೆಸಿಡೆಂಟ್, ಊರಿನ ಜನರಂತ ಎಲ್ಲರೂ ಅಲ್ಲೇನೆ ಇರ್ತಾರೆ. ಬೇಗನೆ ಹೀರೋವನ್ನ ಸಾಯಿಸಿ ಅನ್ನೋ ರೀತಿ ಚೀರಪ್ ಬೇರೆ ಮಾಡ್ತಿರ್ತಾರೆ. ಸೊ ಈ ಕಡೆ ಹೀಗೆ ನಡೀತಿರ್ಬೇಕಾದ್ರೆ ಇನ್ನೊಂದು ಕಡೆ ಇರ್ತಾ ಇರುವ ನಮ್ಮ ಫ್ರಿಟೋ ಮತ್ತೆ ಹೀರೋಯಿನ್ ಟಿವಿಯಲ್ಲಿ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಹೊರಗಡೆ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ರೋಸ್ ಗಿಡ ಒಂದು ಹೊಸದಾಗಿ ಬೆಳೆದಿರುತ್ತೆ. ಅಷ್ಟೇ ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ ಹುಡುಗಿ. ಹೇ ಸಕ್ಸಸ್, ನಾವು ಅನ್ಕೊಂಡಿದ್ದೀರಿ ರೀತಿನೇ ನಾವು ಗೆದ್ಬಿಟ್ಟಿದೀವಿ, ಹೀರೋ ಗೆದ್ಬಿಟ್ಟಿದ್ದಾನೆ, ಇದನ್ನ ಮಾತ್ರ ಇವಾಗ ತಕ್ಷಣವೇ ನಾವು ಪ್ರೆಸಿಡೆಂಟ್ ಹತ್ರ ತೋರಿಸಿದ್ರೆ ನಮ್ಮ ಹೀರೋಗೆ ಶಿಕ್ಷೆ ಕಡಿಮೆ ಆಗುತ್ತೆ, ಹೀರೋವನ್ನ ಬಿಟ್ಬಿಡ್ತಾರೆ ಅಂತ ನಮ್ಮ ಫ್ರಿಟೋ ಮತ್ತೆ ಹೀರೋಯಿನ್ ಬೇಗ ಬೇಗ ಗಾಡಿಯನ್ನ ತಗೊಂಡು ಆ ಗೇಮ್ ನಡೀತಿರುವ ಜಾಗಕ್ಕೆ ಹೊರಡುತ್ತಾರೆ. ಸೊ ಆ ಜಾಗದಲ್ಲಿ ನಮ್ಮ ಹೀರೋವನ್ನ ಹಾಕಿ ಹೊಡೆದು ಧ್ವಂಸ ಮಾಡ್ತಿರ್ತಾರೆ. ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗ್ತಿರ್ತಾನೆ ಹೀರೋ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋಯಿನ್ ಒಳಗಡೆ ಬಂದು ಅಲ್ಲಿರುವ ಕ್ಯಾಮ್ರಾ ಮ್ಯಾನ್ ಗೆ ಹಣವನ್ನು ಕೊಟ್ಟು ಆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ತುಂಬಾನೇ ಗಿಡಗಳು ತುಂಬಾನೇ ಪ್ಲಾಂಟ್ಸ್ ಬೆಳ್ಕೊಬಿಟ್ಟಿದೆ, ಸೊ ನೀವು ಆ ಜಾಗಕ್ಕೆ ಹೋಗಿ ವಿಡಿಯೋವನ್ನ ಮಾಡಿ, ಇಲ್ಲಿ ನಾನು ನೋಡ್ಕೋತೀನಿ ಅಂತ ಹೇಳಿ ಕ್ಯಾಮ್ರಾ ಮ್ಯಾನ್ ಅನ್ನ ಆ ಜಾಗಕ್ಕೆ ಕಳಿಸ್ಕೊಟ್ಬಿಟ್ಟು ನಮ್ಮ ಹೀರೋಯಿನ್ ನಂತರ ಅಲ್ಲಿರುವ ಕಂಟ್ರೋಲ್ ರೂಮ್ ಗೆ ಬರ್ತಾಳೆ. ಸೊ ಆ ವಿಡಿಯೋಗಾಗಿ ಒಳಗಡೆ ಕೂತು ವೇಟ್ ಮಾಡ್ತಿರ್ತಾಳೆ ಹೀರೋಯಿನ್. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋನ ಕಾರನ್ನು ಹೊಡೆದು ಧ್ವಂಸ ಮಾಡಿ ನಾಶ ಮಾಡ್ತಾರೆ. ಆದ್ರೆ ನಮ್ಮ ಹೀರೋ ಅದರಿಂದ ಎಸ್ಕೇಪ್ ಆಗಿ ಗ್ರೌಂಡ್ ಅಲ್ಲಿ ಬಿದ್ದಿರ್ತಾನೆ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಗಿಡಗಳು ಬೆಳೆದಿದೆ ಅಲ್ವಾ, ಅದರ ಫೂಟೇಜ್ ನಮ್ಮ ಹೀರೋಯಿನ್ ಗೆ ಬಂದು ಸೇರುತ್ತೆ. ಅಷ್ಟೇ ಇದನ್ನ ನಮ್ಮ ಹೀರೋಯಿನ್ ಆ ಗ್ರೌಂಡ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಡಿಸ್ಪ್ಲೇ ಅಲ್ಲೂ ಟೆಲಿಕಾಸ್ಟ್ ಅನ್ನ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಹೀರೋವನ್ನ ಅವ್ರುಗಳು ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಪ್ರೆಸಿಡೆಂಟ್ ಬಂದು ಅವನನ್ನ ಕಾಪಾಡ್ತಾರೆ. ಇವನು ನಿಜಕ್ಕೂ ಸಾಧಿಸ್ಬಿಟ್ಟಿದ್ದಾನೆ, ಇವನೇನೇ ವಿನ್ನರ್, ಇವನು ಗಿಡಗಳನ್ನ ಪ್ಲಾಂಟ್ಸ್ ಗಳನ್ನ ಬೆಳೆಸ್ಬಿಟ್ಟಿದ್ದಾನೆ. ಸೊ ಇವನು ಹೇಳಿದ್ದು ನಿಜಾನೇ, ಜ್ಯೂಸಿನ ಬದಲು ನೀರನ್ನ ಹಾಕಿ ನಮ್ಮ ಕೈಯಲ್ಲಿ ಗಿಡಗಳನ್ನ ಬೆಳೆಸೋದಕ್ಕೆ ಆಗುತ್ತೆ ಅಂತ ಹೇಳಿ ನಮ್ಮ ಹೀರೋವನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಆವಾಗಲೇ ನಮ್ಮ ಹೀರೋಗೆ ನೆಮ್ಮದಿನೇ ಆಗುತ್ತೆ, ಜೀವನೇ ಬರುತ್ತೆ. ಸದ್ಯ ಹೇಗೋ ಗಿಡಗಳು ಬೆಳೆದು ಇವಾಗ ನನ್ನನ್ನ ಕಾಪಾಡಿದೆ ಅಂತ ಅನ್ಕೋತಿರ್ತಾನೆ. ಸೊ ಇವಾಗ ನಮ್ಮ ಹೀರೋ ಸಾಧನೆ ಮಾಡಿರೋದ್ರಿಂದ ಅವನಿಗಾಗಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಸೊ ಆ ಪಾರ್ಟಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಹೀರೋಯಿನ್ ಹತ್ರ ಬೇಗನೆ ನಾವು
ಆ ಟೈಮ್ ಮಿಷನ್ ಅನ್ನ ಕಂಡಿಡ್ದು ನಾವು ನಮ್ಮ ಟೈಮ್ ಲೈನ್ ಗೆನೆ ಹೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಾನು ಅಲ್ಲಿಗೆಲ್ಲ ಬರೋದಿಲ್ಲ, ನಾನು ಇಲ್ಲೇನೆ ಆರಾಮಾಗಿ ಚೆನ್ನಾಗಿ ಖುಷಿಯಾಗಿರ್ತಿದ್ದೀನಿ, ತುಂಬಾನೇ ಹ್ಯಾಪಿ ಆಗಿರ್ತಿದ್ದೀನಿ, ನೀನುವೇ ಇಲ್ಲೇನೆ ಇದ್ಬಿಡು ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಹೋಗಮ್ಮ ನಾನು ಖಂಡಿತ ನಮ್ಮ ಟೈಮ್ ಲೈನ್ ಗೆನೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಪ್ರೆಸಿಡೆಂಟ್ ನಮ್ಮ ಹೀರೋವನ್ನ ಕರೆದು ಇನ್ ಮುಂದೆ ಇವರೇನೆ ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ ಮತ್ತೆ ಫ್ರಿಟೋ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಆದ್ರೆ ಅದನ್ನು ದಾಟಿ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಇದ್ರು ಅವ್ರಗಳ ಹತ್ರದಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಅಲ್ಲಿದ್ದ ಎಲ್ಲರನ್ನು ಏಮಾರ್ಸ್ಬಿಟ್ಟು ಈ ಫ್ರಿಟೋ ಜೊತೆಗೆ ಸೇರಿ ಆ ಟೈಮ್ ಮಿಷನ್ ಇರುವ ಜಾಗಕ್ಕೆ ಬಂದು ಸೇರ್ತಾನೆ. ಸೊ ಅಲ್ಲಿಗೆ ಬಂದ ಮೇಲೆ ಆ ಮಿಷನ್ ಅನ್ನು ನೋಡಿ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ, ಬೇಜಾರು ಆಗ್ತಾನೆ. ಯಾಕೆಂದ್ರೆ ಟೈಮ್ ಮಿಷನ್ ಅಂತ ಫ್ರಿಟೋ ಹೇಳಿದ್ದು ನಿಜವಾದ ಟೈಮ್ ಮಿಷನ್ ಇಲ್ಲ, ಈ ಸಣ್ಣ ಪುಟ್ಟ ಮಕ್ಕಳೆಲ್ಲ ಆಟ ಆಡುವ ಪಾರ್ಕೇನೆ ಅದು. ಇದನ್ನೇ ಟೈಮ್ ಮಿಷನ್ ಅಂತ ಸ್ಟಾರ್ಟಿಂಗ್ ಇಂದ ಹೇಳಿ ಬಂದಿದ್ದಾನೆ ಈ ಫ್ರಿಟೋ. ಅಷ್ಟೇ ಇದನ್ನ ನೋಡಿ ಹೀರೋ ತುಂಬಾನೇ ಅಪ್ಸೆಟ್ ಆಗ್ಬಿಡ್ತಾನೆ. ಸರಿ ಓಕೆ, ಇದ್ರ ಮೇಲೆ ನಮ್ಮ ಕೈಲಿ ರಿಟರ್ನ್ ನಮ್ಮ ಟೈಮ್ ಲೈನ್ ಗೆ ಹೋಗೋದಕ್ಕೆ ಆಗೋದಿಲ್ಲ, ಇಲ್ಲೇನೆ ಇರ್ಬೇಕಾಗಿದೆ, ಸರಿ ಇರೋಣ ಅಂತ ಅವನು ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋಗೆ ಪ್ರಪೋಸ್ ಅನ್ನ ಮಾಡ್ತಾವಳೆ. ಅದಕ್ಕೆ ನಮ್ಮ ಹೀರೋ ಸರಿ ಆಯ್ತು ನಾವಿಬ್ಬರು ಮದುವೆಯನ್ನ ಆಗೋಣ ಅಂತ ಡಿಸೈಡ್ ಮಾಡಿ ಮದುವೆಯನ್ನು ಆಗ್ತಾರೆ. ಇಬ್ಬರುವೆ 3 ಮಕ್ಕಳುವೆ ಅವ್ರಿಗೆ ಆಗುತ್ತೆ. ಅದು ಮಾತ್ರ ಇಲ್ಲ, ಅಷ್ಟರಲ್ಲಿ ನಮ್ಮ ಹೀರೋ ಅವನ ಬ್ರೈನ್ ಅನ್ನ ಯೂಸ್ ಮಾಡಿ ಅವನಿಗಿರುವ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ತುಂಬಾನೇ ಐಡಿಯಾಸ್ ಗಳನ್ನ ತುಂಬಾನೇ ನಾಲೆಜ್ ಅನ್ನ ಇಲ್ಲಿರುವ ಆ ಟೈಮ್ ಲೈನ್ ಅಲ್ಲಿ ಇರ್ತಾ ಇರುವ ದಡ್ಡರಿಗೆಲ್ಲ ಕೊಡ್ತಾನೆ. ಅದ್ರ ಪ್ರಕಾರ ತುಂಬಾನೇ ಖುಷಿಯಾಗಿ ಇವನ ಸ್ವಂತ ಮಕ್ಕಳನ್ನ ತುಂಬಾನೇ ಬ್ರೈನಿ ಫೆಲೋಸ್ ಆಗಿ ಬೆಳೆಸ್ತಾನೆ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಡಿಫ್ರೆಂಟ್ ಆಗಿರ್ತಿತ್ತಲ್ವಾ ಮೂವಿ? ಎಷ್ಟು ಜನರಿಗೆ ಈ ಮೂವಿ ಇಷ್ಟವಾಯ್ತು? ಇಷ್ಟ ಆಗಿದ್ರೆ ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಹಾಕ್ಬಿಡಿ. ಚೆನ್ನಾಗಿರ್ಲಿಲ್ವಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.